ಜ್ಯೋತಿಷ್ಯದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಷ್ಟು ತನಕ ಜ್ಯೋತಿಷ್ಯ ಭಾಗದಲ್ಲಿ ವಿದ್ಯೆ, ಉದ್ಯೋಗ, ಹಣ ಈ ಮೂರು ವಿಚಾರಗಳನ್ನ ನೋಡಿದ್ವಿ. ವಿದ್ಯೆಯ ಉದ್ದೇಶ ಉದ್ಯೋಗ ಪಡೆಯುವುದು, ಉದ್ಯೋಗದ ಉದ್ದೇಶ ಹಣವನ್ನು ಪಡೆಯೋದು, ಹಣದ ಉದ್ದೇಶ ಸುಖವನ್ನು ಪಡೆಯುವುದು. ಆ ಸುಖದಲ್ಲೇ ಒಂದು ಭಾಗ ವಿವಾಹ. ಇನ್ನು ಹಲವಾರು ಬರುತ್ತೆ ಮುಂದೆ. ಅದರಲ್ಲಿ ಮುಖ್ಯವಾಗಿ ವಿವಾಹದ ಬಗ್ಗೆ ನಾವು ನೋಡಬೇಕು. ತುಂಬ ರೋಚಕವಾದಂಥ ವಿಷಯ, ತುಂಬ ದೊಡ್ಡ ವಿಷಯ. ನಾವೇನಾದರೂ ಬದಲಾವಣೆ ಮಾಡಿಕೊಳ್ಳಬಹುದು ಅಂತಂದಾದರೆ ಅದಕ್ಕೆ ಅನುಕೂಲವಾದಂಥ ವಿಷಯ. ವಿದ್ಯೆ ಉದ್ಯೋಗದಲ್ಲಿ ಜಾಸ್ತಿ ನಮ್ಮ ಕೈಯಲ್ಲಿ ಏನಿರಲ್ಲ, ಆದರೆ ವಿವಾಹ ನಮ್ಮ ಕೈಯಲ್ಲೇ ಇರುತ್ತೆ. ಸ್ವಲ್ಪ ಡೆಸಿಷನ್ ತಗೊಳ್ಳೋ ತನಕ ನೋಡೋಣ. ಇದರ ಬಗ್ಗೆ ಹಂತ ಹಂತವಾಗಿ ನೋಡುವಂಥ ಪ್ರಯತ್ನವನ್ನು ಮಾಡೋಣ. ವಿವಾಹ ವೈಭವ, ಟ್ರೆಡಿಷನಲ್ ಮ್ಯಾರೇಜ್ ಸಿಸ್ಟಮ್ ಅಂತೇವೆ. ಈ ವಿವಾಹ ಅಂತಂದರೆ ಏನು, ನಾವು ಎಲ್ಲ ಆ್ಯಂಗಲಲ್ಲೂ ನೋಡೋಣ. ಜ್ಯೋತಿಷ್ಯದಲ್ಲಿ ಬರುವುದು, ಜ್ಯೋತಿಷ್ಯದಲ್ಲಿ ನಾವೇನು ವಿವಾಹದ ಬಗ್ಗೆ ಜಾತಕ ಚಕ್ರದ ಅನುಕೂಲವಾಗಿ ಮುಹೂರ್ತ ಇದೆಲ್ಲ ಏನು ನೋಡ್ತೇವೆ, ಅದು ಪ್ರಾಚೀನ ಕಾಲ ವಿವಾಹದ ವ್ಯವಸ್ಥೆಗೆ ಅನುಗುಣವಾಗಿರತಕ್ಕಂಥ ಸಿಸ್ಟಮ್. ಈಗ ಜ್ಯೋತಿಷ್ಯ ಭಾಗದಲ್ಲಿ ನಾವು ಅದು ನೋಡ್ತಾ ಇದ್ದೀವಿ. ಆದ ಕಾರಣ ಪ್ರಾಚೀನದಲ್ಲಿ ಹೇಗಿತ್ತು ಅಂತ ತಿಳ್ಕೊಳ್ಳೋದು ಕೂಡ ಅವಶ್ಯಕತೆ ಬೇಕು. ಇಲ್ಲದಿದ್ದರೆ ಈ ಮಾಡ್ರನ್ ಎರಲ್ಲಿ ನಮ್ಗೆ ಅರ್ಥ ಆಗೋದಿಲ್ಲ. ಯಾಕೆ ಹೀಗೆ ಮಾಡಿದ್ದಾರೆ, ಈ ಸಿಸ್ಟಮ್ ಯಾಕೆ ಇಟ್ಟಿದ್ದಾರೆ ಅಂತಂಬುದು ಅರ್ಥ ಆಗೋದಿಲ್ಲ. ಹಾಗಾಗಿ ಪ್ರಾಚೀನ ಕಾಲದಲ್ಲಿ ಇದು ಹೇಗಿತ್ತು ಅಂತಂಬು ತಿಳಿಸಿಕೊಡುವಂಥ ಒಂದು ಸಣ್ಣ ಇಂಟ್ರಡಕ್ಷನ್ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವಿವಾಹ ಅಂತಂದರೆ ಏನು ಮುಖ್ಯವಾಗಿ ನೋಡಬೇಕು. ವಿ ಅಂತಂದರೆ ವಿಶೇಷ ಅಂತೀವಿ. ಎಲ್ಲ ಕಡೆ ವಿ ಅಂತಂಬುದು ಪ್ರಯೋಗ ಮಾಡ್ತಾರೆ. ವಿಜ್ಞಾನ, ಜ್ಞಾನ, ವಿಜ್ಞಾನ. ವಿ ಅಂತಂದರೆ ವಿಶೇಷವಾದದ್ದು ಅಂತ ಒಂದು ಅರ್ಥ ಬರುತ್ತೆ. ಅದು ಪಾಸಿಟಿವ್ ಸೈಡ್ ಹೋದಾಗ. ನೆಗೆಟಿವ್ ಸೈಡ್ ನಿಮಗೆ ಹೋದಾಗ ಏನಾಗುತ್ತೆ ಅಂದರೆ ಅದಕ್ಕೂ ವಿ ಅಂತಲೇ ಬಳಸ್ತಾರೆ. ಅದನ್ನೇ ವಿಪರೀತ ಅಂತ ಕರೀತಾರೆ. ವಿಪರೀತ ಜ್ಞಾನ ಅಂತಂದಾಗ ತರ್ಕ, ಅದು ಉಪಯೋಗ ಇಲ್ಲದ ಜ್ಞಾನ ಅಂತ ಕೂಡ ಬಂದ್ಬಿಡುತ್ತದೆ. ಅಂದರೆ ಸಂದರ್ಭಕ್ಕೆ ತಕ್ಕಂತೆ ನೀವು ಅದನ್ನು ಬಳಸ್ಕೊಳ್ಳೋದು ಅನುಕೂಲ. ವಾಹ ಅಂತಂದರೆ ಹೊಂದತಕ್ಕಂಥದ್ದು, ಹೊಂದುವುದು ಅಂತ ಅರ್ಥ. ವಿಶೇಷವಾದದ್ದನ್ನು ಹೊಂದುವುದನ್ನು ವಿವಾಹ ಅಂತ ಕರಿತೇವೆ. ನೆಗೆಟಿವ್ ಸೈಡ್ ಹೋದಾಗ ವಿಪರೀತವಾದದ್ದನ್ನು ಹೊಂದುವುದು ಅಂತ ಬರ್ತದೆ. ಆದರೆ ಅದು ಪ್ರಯೋಗ ನಾವು ಮಾಡಲ್ಲ. ಯಾಕೆಂತಂದರೆ ಯಾವಾಗ ವಿಶೇಷ ಇಲ್ಲವೋ ಆಲ್ರೆಡಿ ವಿಪರೀತ ಇದ್ದಂಗೆ. ಅದಕ್ಕೆ ಪ್ರತ್ಯೇಕವಾಗಿ ನಾವೇನು ಅದನ್ನು ಮೆನ್ಷನ್ ಮಾಡೋದು ಬೇಕಾಗಿಲ್ಲ. ರಾಜನಿಗೆ ಇಬ್ಬರು ಹೆಂಡತಿಯರಿದ್ದಾರೆ. ದೊಡ್ಡ ಹೆಂಡತಿ ತುಂಬ ಒಳ್ಳೆಯಳು ಅಂದರೆ ಅರ್ಥ ಏನು, ಚಿಕ್ಕ ಹೆಂಡತಿ ಬಗ್ಗೆ ಹೇಳೋದು ಬೇಕಿಲ್ಲ, ಆಟೋಮೆಟಿಕ್ಕಾಗಿ ಆನ್ಸರ್ ಅದೇ ಬರುತ್ತೆ. ಅದೇ ರೀತಿ ವಿಶೇಷವಾದದ್ದನ್ನು ಹೊಂದುವುದನ್ನು ನಾವು ವಿವಾಹ ಅಂತ ಕರಿತೇವೆ. ವಿಶೇಷವಾದದ್ದನ್ನು ಏನು ಹೊಂದುತ್ತೇವೆ ಅಂತಂಬುದು ನಾವು ನೋಡಬೇಕು. ಹಿಂದೆ ಇದನ್ನು ಅನೇಕ ಥರ ಶಬ್ದಗಳನ್ನು ಬಳಸ್ತಿದ್ರು. ವಿವಾಹ, ವಿಶೇಷವಾದದ್ದನ್ನು ಹೊಂದುವುದು, ಪರಿಣಯ, ಪಾಣಿಗ್ರಹಣ, ಉದ್ವಾಹ, ಉಪಯಮ, ಈ ಪದಗಳನ್ನೆಲ್ಲ ಹಿಂದೆ ಬಳಸ್ತಿದ್ರು. ಅಂದರೆ ವಿಶೇಷವಾದದ್ದು ಹೊಂದೋದು ಅಂತಂದರೆ ಬ್ರಹ್ಮಚರ್ಯ ಆಶ್ರಮದಲ್ಲಿದ್ದಾಗ ಎಲ್ಲ ನೀವು ತಿಳ್ಕೊಳ್ಳೋದಷ್ಟೇ ಆಗಲಿ, ಆಚರಣೆ ಮಾಡಲಿಕ್ಕೆ ಬರೋದಿಲ್ಲ. ಒಂದು ದಾನ ಮಾಡಲಿಕ್ಕೆ ಬರೋದಿಲ್ಲ, ಒಬ್ಬ ಅತಿಥಿಗೆ ಊಟವನ್ನು ಹಾಕ್ಲಿಕ್ಕೆ ಬರೋದಿಲ್ಲ, ಯಾವುದಕ್ಕೂ ಅಧಿಕಾರ ಇರೋದಿಲ್ಲ. ಅಧಿಕಾರ ಯಾವಾಗ ಬರುತ್ತೆ ಅಂತಂದಾಗ ಮದುವೆ ಆದಮೇಲೆ ಬರುತ್ತೆ. ವಿವಾಹ ಆದಮೇಲೆ ಅದು ಪುಣ್ಯ ಅಂತಂಬುದು ಸಾರ್ಥಕ ಆಗ್ತದೆ. ಧರ್ಮ ಫ್ಲೋ ಆಗೋದು ವಿವಾಹ ನಂತರ, ಅದು ಪ್ರಾಕ್ಟೀಸಿಗೆ ಬರೋದೊಂದು ಮಾತು. ಅದನ್ನು ಅವಕಾಶವನ್ನು ಹೊಂದುವುದು ಅಂತ ಒಂದು ಅರ್ಥ ಬರುತ್ತೆ. ಪರಿಣಯ ಅಂತಂದರೆ ತಿರುಗುವುದು. ಇಲ್ಲಿ ಯಾವುದ್ರ ಸುತ್ತು ತಿರುಗೋದು, 16 ಜನ ದೇವತೆಗಳನ್ನ ಆವಾಹನ ಮಾಡಿದಂಥ ಹೋಮಕುಂಡದ ಸುತ್ತು ತಿರುಗೋದು. ಪಾಣಿಗ್ರಹಣ ಅಂದರೆ ಕೈ ಹಿಡ್ಕೊಳ್ಳೋದು. ಉದ್ವಾಹ ಅಂದರೆ ಸ್ಯಾಕ್ರಿಫೈಸ್. ಉಪಯಮ ಅಂತಂದರೆ ನಮ್ಮ ಏನಿದೆ ಸಮಸ್ತ ಐಶ್ವರ್ಯಕ್ಕೂ ಕೂಡ ಸಹಭಾಗಿಗೆ ಶೇರ್ ಕೊಡೋದು. ಇದನ್ನು ವಿವಾಹ ಅಂತ ಎಂಬ ಪದದಲ್ಲಿ ಬಳಸ್ತಾರೆ. ಬಟ್ ಈಗ ನಮಗೆ ಅಷ್ಟು ಪ್ರಸ್ತುತ. ಬಟ್ ಹಿಂದಿನ ಕಾಲ ವಿವಾಹ ವ್ಯವಸ್ಥೆಯಲ್ಲಿ ಇದೆಲ್ಲ ಕೂಡ ಇತ್ತು. ಇದೇನಂತಂದರೆ ವಿವಾಹ ಕೇವಲ ಕಾನೂನುಬದ್ಧವಾಗಿ ಆಗುವಂಥ ಒಂದು ಒಪ್ಪಂದ ಮಾತ್ರ ಅಲ್ಲ. ಅದು ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಸಮನ್ವಯ ಸಾಧನೆ ಅಂತ ಹೇಳ್ತಾರೆ. ಇದು ಪ್ರಾಚೀನ ದೃಷ್ಟಿಯಲ್ಲಿ.
ಈ ವಿವಾಹ ಅಂತಂಬುದು ಇಬ್ಬರ ಮಧ್ಯೆ ಆಗುವಂಥ ಒಂದು ಕಮಿಟ್ಮೆಂಟ್ ಒಂದೇ ಅಲ್ಲ. ಒಬ್ಬ ವ್ಯಕ್ತಿಗೆ, ಸಮಾಜಕ್ಕೂ, ಧರ್ಮ, ಭಗವಂತ ಇವರ ನಡುವಿನ ಬಂಧವೇ ವಿವಾಹ. ಈ ವಿವಾಹ ಅಂದರೆ ಕೇವಲ ಫ್ಯೂಚರ್ ಇವೆಂಟ್ ಅಲ್ಲ, ಅದೊಂದು ಲೈಫ್ ರೆಸ್ಪಾನ್ಸಿಬಿಲಿಟಿಯಾಗಿ ಹಿಂದೆ ಇತ್ತು. ಮತ್ತೆ ಪ್ರಾಚೀನ ಕಾಲದಲ್ಲಿ ಈ ವಿವಾಹದ ವ್ಯವಸ್ಥೆ ಹೇಗಿತ್ತು ಅಂತಂಬೋದು ಕೂಡ ನಾವು ನೋಡಬೇಕು. ಪ್ರಾಚೀನ ಕಾಲದಲ್ಲಿ ನಾವು ನೋಡಿದ್ರೆ ವಿವಾಹ ಒಂದು ಯಜ್ಞರೂಪವಾಗಿತ್ತು. ಅಲ್ಲಿ ಗೃಹಸ್ಥಾಶ್ರಮ ಅದೊಂದು ಸಮಾಜದ ಬೆನ್ನೆಲುಬಾಗಿತ್ತು. ಒಂದು ನಿಮಿಷ. ವಿವಾಹದ ಉದ್ದೇಶ ಇಷ್ಟೇ. ಯಾವುದಕ್ಕಾಗಿ ಮದುವೆ ಮಾಡಿಕೊಳ್ತಾರೆ ಅಂತಂದ್ರೆ ಹಿಂದೆ ಶಾಸ್ತ್ರ ಹೇಳೋದಿಷ್ಟೇ. ಜ್ಯೋತಿಷ್ಯದ ಪ್ರಕಾರ ಆಗಲಿ, ಜ್ಯೋತಿಷ್ಯ ನೋಡೋ ಉದ್ದೇಶ ಆಗಲಿ, ಹಿಂದಿನ ಕಾಲ ಆಚರಣೆಗಿದ್ದಿದ್ದು ಇಷ್ಟೇ. ಧರ್ಮಾಚರಣೆ, ಸತ್ಸಂತಾನವನ್ನು ಪಡೆಯೋದು, ಮನಸ್ಸಿನ ಸಂಯಮ, ಸಾಮಾಜಿಕ ಸಮತೋಲನ, ಈ ಉದ್ದೇಶವೇ ವಿವಾಹಕ್ಕೆ ಇಲ್ಲಿ ತುಂಬ ಇತ್ತು. ಇದರಲ್ಲಿ ಮನಸ್ಸಿನ ಸಂಯಮ, ಸತ್ಸಂತಾನ ಅಂದಾಗ ಅಲ್ಲಿ ಸ್ವಲ್ಪ ಭೋಗ ಕೂಡ ಬರ್ತದೆ. ಆದರೆ ಭೋಗವೇ ಪ್ರಧಾನತೆ ಇಲ್ಲ, ಕರ್ತವ್ಯ ಪ್ರಧಾನತೆ ಇತ್ತು ಹಿಂದಿನ ಕಾಲ. ಆಮೇಲೆ ಈ ವಿವಾಹದ ವ್ಯವಸ್ಥೆಯನ್ನು ನಾವು ನೋಡಿದಾಗ ಇದನ್ನು ಆಯಾ ಕಾಲದ ಉದ್ದೇಶಗಳನ್ನು ಅನುಗುಣವಾಗಿ 8 ಥರ ಪದ್ಧತಿಗಳು ಇತ್ತು. ವಿವಾಹ ಟೋಟಲ್ 8 ಪದ್ಧತಿಗಳಿದೆ. ಆ ಪದ್ಧತಿಗಳು ಹೇಗೆ ಬದಲಾಗುತ್ತೆ ಅಂತಂದರೆ ಉದ್ದೇಶದಿಂದ ಬದಲಾಗತ್ತೆ ವಿನ ಮತ್ತೆ ಅಲ್ಲಿ ಆಗುವಂಥ ನಡೆಯುವಂಥ ಇದೊಂದು ಕ್ರಿಯೆಗಳಿಂದ ಅಲ್ಲ, ಈವೆಂಟ್ಗಳಿಂದ ಅಲ್ಲ. ಹಿಂದಿನ ಉದ್ದೇಶದ ಹಿಡಿದು ವಿಷಯ ಬದಲಾಗ್ತದೆ. ಆಚರಣೆಯಲ್ಲಿ ಬೇರೆ ಬೇರೆ ಯಾರ್ಯಾರ ಹೇಗೆ ಬೇಕಾದ್ರೂ ಆಚರಣೆ. ಇಸ್ಲಾಂ ಅಲ್ಲಿ ಒಂಥರ ಆಚರಣೆ ಇರ್ತದೆ, ಹಿಂದೂ ಮತದಲ್ಲಿ ಒಂಥರ ಆಚರಣೆ ಇರ್ತದೆ, ಕ್ರಿಶ್ಚಿಯಾನಿಟಿಲಿ ಒಂಥರ ಆಚರಣೆ ಇರ್ತದೆ, ಹಳೆ ಕಾಲದ ರಾಜರ ಕಾಲದಲ್ಲಿ ಒಂಥರ ಆಚರಣೆ ಮಾಡ್ತಿದ್ರು. ಇವತ್ತು ನಮ್ಮ ಸಂಪ್ರದಾಯ ಬೇರೆ. ಎಲ್ಲ ಸಂಪ್ರದಾಯಗಳು ಪಕ್ಕಕ್ಕಿಟ್ರೆ ಉದ್ದೇಶ ಏನು ಅಂತ ತಿಳ್ಕೊಂಡಾಗ, ಯಾಕಂದ್ರೆ ಕೇವಲ ಹಿಂದೂ ಮತದಲ್ಲಿ ಮಾತ್ರವೇ ವಿವಾಹ ಇಲ್ಲ, ಭಗವಂತ ಹಿಂದೂ ಮತಕ್ಕೆ ಮಾತ್ರವೇ ಅದು ಕೊಟ್ಟಿಲ್ಲ. ಮನುಷ್ಯ ಪ್ರಾಣಿ ಎಲ್ಲೆಲ್ಲಿ ಹುಟ್ಟಿದ್ದಾನೋ ಎಲ್ಲರಿಗೂ ವಿವಾಹ ಅನ್ವಯ ಆಗ್ತದೆ. ಅವುಗಳ ಒಂದು ಉದ್ದೇಶಕ್ಕೆ ಅನುಗುಣವಾಗಿ 8 ಥರ ಪದ್ಧತಿಗಳು ಚಾಲ್ತಿಯಲ್ಲಿದೆ. ಬ್ರಹ್ಮ ವಿವಾಹ, ದೈವ ವಿವಾಹ, ಆರ್ಷ ವಿವಾಹ, ಪ್ರಾಜಾಪತ್ಯ ವಿವಾಹ, ಗಾಂಧರ್ವ ವಿವಾಹ, ಅಸುರ ವಿವಾಹ, ರಾಕ್ಷಸ ವಿವಾಹ, ಪೈಶಾಚಿಕ ವಿವಾಹ. ಮೊದಲು 4 ವಿವಾಹಗಳೇನಿದೆ ಬ್ರಹ್ಮದಿಂದ ಪ್ರಾಜಾಪತ್ಯ ವಿವಾಹದವರೆಗೂ, ಇದು ಉದ್ದೇಶ ಏನಂತಂದ್ರೆ ಧರ್ಮ, ಸತ್ಸಂತಾನ ಹೇಳಿದ್ವಲ್ಲ, ಒಂದು ಮಾನಸಿಕ ನೆಮ್ಮದಿ, ಸಮಾಜ, ಇವುಗಳನ್ನು ದೃಷ್ಟಿಯ ಉದ್ದೇಶ. ಆದರೆ ಮೊದಲು 4 ವಿವಾಹಗಳು ಅನ್ವಯ ಆಗ್ತದೆ. ಅದರಲ್ಲೂ ಬದಲಾವಣೆ, ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಇರೋದ್ರಿಂದ ಉದ್ದೇಶ ಅದರಲ್ಲೂ ಬದಲಾವಣೆ ಆಯಿತು. ಗಾಂಧರ್ವ, ಅಸುರ ವಿವಾಹ, ರಾಕ್ಷಸ ವಿವಾಹ, ಪೈಶಾಚಿಕ ವಿವಾಹ ಧರ್ಮ ಮೋಕ್ಷ ಸಂಬಂಧ ಇಲ್ಲ, ಮಧ್ಯದಲ್ಲಿರುವಂಥ ಅರ್ಥಕಾಮಗಳಿಗೆ ಮಾತ್ರ ಸಂಬಂಧ. ಆದರೆ ಅದೇ ಉದ್ದೇಶ ಆದರೆ ಉಳಿದಂಥ 4 ವಿವಾಹ ವ್ಯವಸ್ಥೆ ಇತ್ತು. ನೋಡೋಣ ಇದನ್ನ ಒಂದೊಂದು. ವಿವಾಹ ಶ್ರೇಷ್ಠವಾಗುವುದಕ್ಕೆ ವಿಧಾನ ಮುಖ್ಯವಾ ಅಥವಾ ಉದ್ದೇಶ ಮುಖ್ಯವಾ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಉದ್ದೇಶವೇ ಮುಖ್ಯ ಅಂತೇವೆ. ವಿಧಾನ ಏನು ಮುಖ್ಯ ಅಲ್ಲ. ಯಾವ ಥರ ಮಾಡಿದ್ವಿ, ಎಷ್ಟು ಮಂತ್ರಗಳು ಹೇಳಿದ್ವಿ, ಎಷ್ಟು ಥರ ಪುರೋಹಿತನ ಮಾಡಿಸಿವಿ, ಯಾವ ಥರ ಗ್ರ್ಯಾಂಡಾಗಿ ಮಾಡಿದ್ವಿ, ಇದೆಲ್ಲ ಮುಖ್ಯ ಅಲ್ಲ, ಉದ್ದೇಶವೇ ಮುಖ್ಯ ಆಗತ್ತೆ. ನೋಡೋಣ. ವಿವಾಹದಲ್ಲಿ ಮೊದಲು ಬ್ರಹ್ಮ ವಿವಾಹ. ಈಗ ನಾವು ವಿವಾಹದ ವ್ಯವಸ್ಥೆಯಲ್ಲಿ ನಾವು ಮದುವೆ ಮಾಡಿಕೊಳ್ಳುವಂಥ ಸಂಸ್ಕಾರ ಇದಲ್ವಾ, ಆ ಪದ್ಧತಿ ಎಲ್ಲ ಬ್ರಹ್ಮ ವಿವಾಹಕ್ಕೆ ಸಂಬಂಧಪಟ್ಟದ್ದು. ಆಗಿಂದ ಸೇಮ್ ಸಿಸ್ಟಮ್ ಬರ್ತಾ ಇದೆ. ಉದ್ದೇಶ ಬದಲಾಗ್ಬಿಟ್ರೆ ಸಿಸ್ಟಮ್ ಮಾತ್ರ ಸೇಮ್, ಅದೇ ಮಂತ್ರಗಳು, ಅದೇ ಥರ ಪದ್ಧತಿಗಳು ಸೇಮ್ ಅದೇ ಬರ್ತಾ ಇದೆ. ಯಾಕಂದ್ರೆ ನಾವು ಎಲ್ಲ ಕಾಲಕ್ಕೆ ತಕ್ಕಂತೆ ಬದಲಾದರೂ ಕೂಡ ಕ್ರಿಯೆಗಳು ಮಾತ್ರ ಇಲ್ಲಿಲ್ಲಪ್ಪ, ನಮ್ಮ ತಾತ ಹಿಂಗೆ ಮಾಡ್ತಿದ್ರು, ನಾವು ಹಂಗೆ ಮಾಡ್ತೀವಿ ಅಂತಾರೆ. ಉದ್ದೇಶ ಯಾವಾಗ ಬದಲಾಗೋಗಿರುತ್ತೆ. ಅದಕ್ಕೆ ವಿವಾಹದ ಉದ್ದೇಶದಿಂದ ಹಿಡಿದು ಅದು ಯಾವ ವಿವಾಹ ಅಂತ ತಿಳ್ಕೊಳ್ಬೇಕೆ ಆಗಲಿ, ಪದ್ಧತಿಯಿಂದ ತಿಳಿದು ಯಾವ ವಿವಾಹ ಅಂತ ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ. ಬ್ರಹ್ಮ ವಿವಾಹ ಅಂತಂದ್ರೆ ಹಿಂದೆ ಹೇಗಿತ್ತಂದ್ರೆ, ಒಬ್ಬ ಈ ಅತಿಥಿ ಬಂದ ಅಂತ ಅಂದ್ಕೊಳ್ಳಿ ಮನೆಗೆ, ಒಬ್ಬ ಋಷಿ ಅಂದ್ಕೊಳ್ಳಿ, ಅತಿಥಿ ಅಲ್ಲ, ಯೋಗ್ಯವಾದಂಥ ಋಷಿ ಬರ್ತ ಅಂತ ಅಂದ್ಕೊಳ್ಳಿ. ಆತನ ಧರ್ಮಾಚರಣೆಗೆ ಸಹಚರ್ಯ ಮಾಡಲಿಕ್ಕೆ ತನ್ನ ಮಗಳನ್ನು ಕೊಟ್ಟು ದಾನ ಮಾಡಿ ಆ ಮಹರ್ಷಿ ಜೊತೆ ಕಳಿಸಿಬಿಡ್ತಾನೆ ಅಷ್ಟೇ. ಇನ್ನು ಆ ಹುಡುಗಿ ಮನೆಗೆ ಬರೋದು,
ಬಾಣಂತನ ಮಾಡೋದು ಅಥವಾ ತಂದೆ ತಾಯಿನ ನೋಡಬೇಕು, ಈ ಥರ ಸಿಸ್ಟಮ್ ಹಿಂದಿನ ಕಾಲ ಇಲ್ಲ. ಯಾಕೆಂತಂದರೆ ಆಗಿನ ಕಾಲ ಎಲ್ಲ ಧಾರ್ಮಿಕ ಸ್ಥಿತಿ ಇತ್ತು, ಎಮೋಷನ್ಸ್ ಎಲ್ಲ ಕೂಡ ತುಂಬ ಕಂಟ್ರೋಲ್ಡ್ ಆಗಿತ್ತು. ಅದನ್ನು ಬ್ರಹ್ಮವಿವಾಹ ಅಂತಾರೆ. ಇದಕ್ಕೆ ನಿಮಗೊಂದು ಉದಾಹರಣೆ ಹೇಳಬೇಕಾದ್ರೆ, ಭಾಗವತದಲ್ಲಿ ಬರುವಂಥ ಒಂದು ಚ್ಯವನ ಮಹರ್ಷಿಗಳ ಕತೆ ನೋಡ್ಬೋದು. ಚ್ಯವನ ಮಹರ್ಷಿಗಳು ಎಲ್ಲೋ ಒಂದು ಕಡೆ ಭೇಟಿ ಮಾಡ್ತಾರೆ ಒಬ್ಬ ಋಷಿಗಳನ್ನು. ಆ ಋಷಿಗಳು ಏನು ಮಾಡ್ತಾರೆ, ದಾನ ಕೊಡಬೇಕಲ್ಲ, ಏನೋ ಒಂದು ದಾನ ಕೊಡಬೇಕು. ಅದರಲ್ಲಿ ಶ್ರೇಷ್ಠವಾದ ದಾನ ಅಂದರೆ ಕನ್ಯಾದಾನ. ಅವ್ರೇನು ಮಾಡ್ತಾರೆ, ಮಹರ್ಷಿಗಳು ತನ್ನ ಮಗಳನ್ನು ಕೊಟ್ಟು ಕನ್ಯಾದಾನ ಮಾಡಿ ಕೊಟ್ಟು ಬಿಡ್ತಾರೆ. ಆ ಮಗಳು ಹೊರಟೋಗ್ತಾಳೆ. ಆ ಚ್ಯವನ ಮಹರ್ಷಿಗಳು ನೋಡಲಿಕ್ಕೆ ತುಂಬ ವಿಕಾರವಾಗಿ ಕುರೂಪಿಯಾಗಿರ್ತಾರೆ, ನೋಡಲಿಕ್ಕೆ ಏನು ಚೆನ್ನಾಗಿರಲ್ಲ. ಆದರೂ ಕೂಡ ಹೆಂಡತಿಯಾದವಳು ತಂದೆ ಮಾತಾಗಿ ಗೌರವಿಸಿ, ಹಾಗೆ ಸಿಸ್ಟಮೇ ಹಾಗಿತ್ತು, ಅವ್ರಿಗೆ ಪಾದ ಸೇವೆ ಮಾಡ್ಕೊಂಡು ಎದ್ದು ಬಿಡ್ತಿದ್ಲು. ಆದರೆ ಆ ಚ್ಯವನ ಮಹರ್ಷಿಗಳಿಗೇನಾಯಿತು, ಅಯ್ಯೋ ನನ್ನ ಹೆಂಡತಿಗೂ ಅವರು ಕೂಡ ನೋಡಬೇಕಲ್ಲ, ಸೊ ನಾನು ಹೀಗಿದ್ದೀನಿ ಅಂತ ಹೇಳಿ ಅವರು ಅಶ್ವಿ ದೇವತೆಗಳನ್ನ ತಪಸ್ಸು ಮಾಡ್ತಾರೆ. ಅವರು ವೈದ್ಯ ಸಂಬಂಧಪಟ್ಟ ಪಿತಾಮಹಗಳವರು. ಅಶ್ವಿ ದೇವತೆಗಳು ಬಂದು ಒಂದು ಸಮುದ್ರವನ್ನು, ಒಂದು ಸಣ್ಣ ಒಂದು ನದಿಯನ್ನು ಮಾಡಿ, ಅದರಲ್ಲಿ ನನ್ನ ಜೊತೆ ನೀನು ಕೂಡ ಸ್ನಾನ ಮಾಡು, ನಿನ್ನ ರೂಪ ಎಲ್ಲ ಕೂಡ ಬದಲಾಗತ್ತೆ ಅಂತ ಹೇಳ್ತಾರೆ. 3 ಜನ ಅಶ್ವಿ ದೇವತೆಗಳು ಸ್ನಾನ ಮಾಡ್ತಾರೆ, ಇವರು ಸ್ನಾನ ಮಾಡ್ತಾರೆ. 3 ಜನ ಒಂದೇ ಥರ ನೋಡೋಕೆ ಯುವಕರಿದ್ದಂಗೆ ಆಗೋಗ್ಬಿಡ್ತಾರೆ, ಒಂದೇ ಥರ ಇರ್ತಾರೆ ಒಬ್ಬರನ್ನೊಬ್ಬರು. ಆ 3 ಜನ ಮನೆಗೆ ಹೋಗಿ ಹೆಂಡತಿ ಹತ್ರ ಹೋಗ್ತಾರೆ. ನಮ್ಮ 3 ಜನದಲ್ಲಿ ಯಾರು ನಿನ್ನ ಗಂಡ ಅಂತ ಹೇಳಿದರೆ ಅವ್ರು ನಿನ್ನ ಜೊತೆ ಇರ್ತಾರೆ ಅಂತ ಹೇಳ್ತಾರೆ. ಈಕೆ ಕನ್ಫ್ಯೂಸ್ ಆಗುತ್ತೆ, ಅಯ್ಯೋ ನನ್ನನ್ನು ಪರೀಕ್ಷೆ ಮಾಡಬೇಡಿ, ನಿಜವಾದಂಥ ಭಗವಂತನನ್ನು ಪ್ರಾರ್ಥನೆ ಮಾಡಿ ನಿಜವಾದಂಥ ನನ್ನ ಗಂಡ ನನಗೆ ಕಾಣಿಸಿಕೊಳ್ಳಲಿ ಅಂದಾಗ ಉಳಿದವರ ಬದಲಾಗ್ತದೆ ರೂಪಗಳು. ಆಕೆಯ ಪಾತಿವ್ರತ್ಯಕ್ಕೆ ಮೆಚ್ಚಿ ಅವರು ಸಂತೋಷವಾಗಿ ಅವರನ್ನು ಕೊಟ್ಟು ಹೋಗ್ತಾರೆ. ಅದಕ್ಕೆ ಇವತ್ತಿನ ದಿನ ಚ್ಯವನಪ್ರಾಶ ಅಂತ ಮಾಡಿದ್ದಾರೆ. ಚ್ಯವನಪ್ರಾಶ ತಿಂದರೆ ಯುವಕರಾಗ್ತಾರೆ ಅಂತಂಬುದು ಆ ಚ್ಯವನ ಮಹರ್ಷಿಯ ಕಥೆಯನ್ನೇ ತಗೊಂಡು ನಮ್ಮವ್ರು ಮಾಡಿದ್ದಾರೆ. ಸೊ ಇದು ಬ್ರಹ್ಮ ವಿವಾಹದ ಪದ್ಧತಿ. ಮನೆಗೆ ಬಂದರೂ ನಾವು ಹೇಗೆ ಮನೆಯಲ್ಲಿದ್ದಂಥ ಯಾವುದೋ ಹಣ್ಣು ಹಂಪಲೆಯೋ ಹಣವೋ ಏನು ದಾನವನ್ನು ಕೊಡ್ತೇವೆ, ಆಗಿನ ಕಾಲದಲ್ಲಿ ಶ್ರೇಷ್ಠವಾದ ದಾನ ಅಂತಂದರೆ ಕನ್ಯಾದಾನ. ಕನ್ಯೆಯನ್ನು ಕೊಟ್ಟು ದಾನ ಮಾಡಿ ಕಳಿಸಿಬಿಡ್ತಿದ್ರು. ಅವ್ರಿಗೆ ಎಷ್ಟು ಜನ ಹೆಣ್ಣಂದಿರಾಲು ಇಲ್ಲಿ ಅದೇನು ತೊಂದರೆ ಇಲ್ಲ, ಒಬ್ಬರೇ ಹೆಂಡತಿ ಇರಬೇಕು, ಅವನ ಹಿಂದೆ ನೋಡ್ಕೊಳ್ತಾರೆ, ಇದೆಲ್ಲ ಇಲ್ಲ, ದಾನ ಮಾಡಿ ಕಳಿಸ್ಬಿಡೋದು. ನಾವು ಏನಾದರೂ ಒಂದು ಬಟ್ಟೆಯನ್ನು ಕೊಟ್ಟು ದಾನ ಮಾಡ್ತೀವೋ, ಅವ್ರು ಅದನ್ನು ಒಗಿತಾರೋ ಇಲ್ವೋ, ಸರಿಯಾಗಿ ವಾಷಿಂಗ್ ಮಿಷಿನ್ ಹಾಕ್ತಾರೋ ಇಲ್ವೋ, ಇದೆಲ್ಲ ನಾವು ಕಾಳಜಿ ನೋಡಲ್ಲ, ಕೊಟ್ಟುಬಿಟ್ಟ ಮೇಲೆ ಅವರಿಷ್ಟ ಅಷ್ಟೇ. ಅದನ್ನು ಬ್ರಹ್ಮ ವಿವಾಹ ಅಂತಿದ್ರು. ನಂತರ ದೈವ ವಿವಾಹ ಅಂತ ಬಂತು. ಒಬ್ಬ ಯೋಗ್ಯನಾದಂಥವರನಿಗೆ, ಅಂದರೆ ಆ ಮದುವೆ ಮಾಡ್ಬೇಕಾದ್ರೆ ಅವನು ತುಂಬ ಯೋಗ್ಯನಾಗಿರಬೇಕು, ಪಂಡಿತನಾಗಿರಬೇಕು, ಇವನಿಂದ ಧರ್ಮ ಸಮಾಜ ತುಂಬ ಸಂತುಷ್ಟ ವೃದ್ಧಿ ಆಗತ್ತೆ ಅಂತ ಅಂದೋದಾದರೆ ಅಂಥ ಪಂಡಿತನಿಗೆ ತನ್ನ ಮಗಳನ್ನು ಕೊಡ್ತಿದ್ರು. ಇದನ್ನು ದೈವ ವಿವಾಹ ಅಂತಿದ್ರು. ಉದ್ದೇಶ ಬಂದು ಒಳ್ಳೆ ಯೋಗ್ಯನಾದಂಥವನಿಗೆ ಕೊಡ್ತಿದ್ರು. 3ನೇದು ಆರ್ಷ ವಿವಾಹ ಅಂತಿದ್ರು. ಆರ್ಷ ವಿವಾಹದಲ್ಲಿ ವರನಿಂದ 2 ಹಸುಗಳನ್ನು ತಗೊಂಡು ತನ್ನ ಮಗಳನ್ನು ಕೊಟ್ಟು ಕಳಿಸ್ತಿದ್ರು. ಇದು ಬ್ರೈಬ್ ಅಲ್ಲ, ಆದರೆ ಒಂದು ಪದ್ಧತಿ ಹಿಂದಿನ ಕಾಲ ಮಾಡಿಕೊಂಡಿದ್ರು. ಅಂದರೆ ಹಸುಗಳು ಕೂಡ ಅಷ್ಟು ಪವಿತ್ರತೆ ಎಕ್ಸ್ಚೇಂಜ್ ಮಾಡಿಕೊಡ್ತಿದ್ರು. ಇದನ್ನು ಆರ್ಷ ವಿವಾಹ ಅಂತೇಳಿ. ಇದು ನಿಮಗೆ ಚಾಲ್ತಿಯಲ್ಲಿ ಹೆಚ್ಚು ಕಾಣಲ್ಲ. ಇದು ಮತ್ತೊಂದು ಪ್ರಾಜಾಪತ್ಯ ವಿವಾಹ. ಇದು ಪ್ರಾಜಾಪತ್ಯ ವಿವಾಹ ಬ್ರಹ್ಮ ವಿವಾಹ ಥರನೇ ಇರುತ್ತೆ. ಆದರೆ ಉದ್ದೇಶ ಏನಂತಂದ್ರೆ ಕನ್ಯಾದಾನ ಒಂದು ಇರೋದಿಲ್ಲ, ಕನ್ಯೆಯನ್ನ ದಾನ ಮಾಡೋದಿಲ್ಲ. ನನ್ನ ಮಗಳನ್ನ ನಿನ್ನ ಧರ್ಮಾಚರಣೆಗೆ ಸಹಕಾರಿಯಾಗಿ ಕೊಡ್ತಾ ಇದ್ದೇನೆ, ಅದರ ಮೇಲೆ ನನಗೂ ರೈಟ್ಸ್ ಇರುತ್ತೆ. ಯಾಕೆಂತಂದ್ರೆ ಒಂದು ಹೆಣ್ಣು ಮಗು ಒಬ್ಬರ ಮನೆಗೆ ಹೋದಂಥದ್ದು 2 ಫ್ಯಾಮಿಲೀಸ್ ಉದ್ಧಾರ ಆಗ್ತದೆ. ಗಂಡನಿಂದ ಅವನ ಮನೆತನ, ಅವರಪ್ಪ ಅದೇ ಉದ್ಧಾರ ಆಗ್ತದೆ. ಹೆಣ್ಣಿನಿಂದ 2 ಫ್ಯಾಮಿಲೀಸ್ ಉದ್ಧಾರ ಆಗ್ತದೆ. ದಾನ ಕೊಟ್ಬಿಟ್ರೆ ಮತ್ತೆ ಉದ್ಧಾರ ಏನೇ ಇಲ್ಲ, ಅವರಿಗೆ ನಮ್ಗೆ ಸಂಬಂಧನೇ ಇಲ್ಲ. ಸೊ ಪ್ರಾಜಾಪತ್ಯ ವಿವಾಹ ಧರ್ಮಾಚರಣೆಗೆ, ಸಮಾಜದ ಹಿತಕ್ಕೆ, ಸತ್ಸಂತಾನಕ್ಕೋಸ್ಕರ ಮಾಡಿಕೊಡ್ತಾ ಇದ್ರು. ಸೇಮ್ ಬ್ರಹ್ಮ ವಿವಾಹ ಥರನೇ ಇರುತ್ತೆ, ಕನ್ಯಾದಾನ ಅಂತ ಎಂಬ ಕಾನ್ಸೆಪ್ಟ್ ಇರೋದಿಲ್ಲ. ನೆಕ್ಸ್ಟ್ ಗಾಂಧರ್ವ ವಿವಾಹ. ಗಾಂಧರ್ವ ವಿವಾಹ ಅಂತ ಪ್ರಾಜಾಪತ್ಯದ ವಿವಾಹದವರೆಗೂ ಉದ್ದೇಶ ಏನು ಅಂತಂದ್ರೆ ಧರ್ಮಾಚರಣೆಗೋಸ್ಕರ, ಸಮಾಜದ ಹಿತಕ್ಕೋಸ್ಕರ, ಸತ್ಸಂತಾನಕ್ಕೋಸ್ಕರ ಭಗವಂತನ ಅನುಮತಿಯನ್ನು ಪಡೆದು 16 ಜನ ದೇವತೆಗಳನ್ನು ಆವಾಹನ ಮಾಡಿದಂಥ ಹೋಮಕುಂಡದ ಸುತ್ತಿ ಪ್ರಮಾಣ ಮಾಡಿ ನಾವು ವೇದಗಳಲ್ಲಿ ಏನು ಹೇಳಿದೆ ಆ ರೀತಿ ನಾವು ಇರ್ತೇವೆ ಅಂತ ಒಂದು ಕಮಿಟ್ಮೆಂಟ್ ತಗೊಳ್ಳೋದೇ
ಪ್ರಾಜಾಪತ್ಯ ವಿವಾಹದ ಉದ್ದೇಶ. ಬ್ರಹ್ಮ, ದೈವ, ಆರ್ಷ, ಪ್ರಜಾಪತ್ಯದಲ್ಲಿ ಎಲ್ಲ ಕಡೆ ಕೂಡ ಭೋಗ ಅಂತ ಅಂಬೋದು ಇರುತ್ತೆ, ಬಟ್ ಪ್ರಯಾರಿಟಿ ಕೊನೆಗಿರ್ತದೆ. ಮೇಜರ್ ಪ್ರಯಾರಿಟಿ ಧರ್ಮಾಚರಣೆ, ಸಮಾಜದ ಹಿತ, ಭಗವಂತ, ಉದ್ಧಾರ ಆಗುವುದು, ಇದೆಲ್ಲ ಇರ್ತದೆ. ಗಾಂಧರ್ವ ವಿವಾಹದಲ್ಲಿ ಪ್ರಯಾರಿಟಿ ಧರ್ಮ ಇರೋದಿಲ್ಲ, ನಮ್ಮ ವೈಯಕ್ತಿಕವಾದಂಥ ಆಯ್ಕೆ ಇರುತ್ತೆ. ನನಗೆ ಒಬ್ಬ ಹುಡುಗಿಯನ್ನು ನೋಡಿ ಇಷ್ಟ ಆಯಿತು, ಅವಳನ್ನು ಎಕ್ಸ್ಪ್ರೆಸ್ ಮಾಡಿ ಅವಳ ಜೊತೆ ನಾನು ಮದುವೆ ಮಾಡಿಕೊಳ್ಳೋದು. ನನ್ನ ರಿಕ್ವೈರ್ಮೆಂಟ್ಸ್ ಏನಿರ್ತದೆ ಆ ಹುಡುಗಿಯಲ್ಲಿ ಅಥವಾ ಆ ಹುಡುಗನಲ್ಲಿ ಇದ್ದರೆ ಅವರನ್ನು ನಾವು ಎಕ್ಸ್ಪ್ರೆಸ್ ಮಾಡಿ ಮದುವೆ ಮಾಡಿಕೊಳ್ಳೋದು. ಇದು ಕಾಮ ಸಂಬಂಧವಾದಂಥ ವಿವಾಹ. ಇದರ ಉದ್ದೇಶ ಧರ್ಮ ಅಲ್ಲ, ಆದರೂ ಧರ್ಮ ಕೂಡ ಮಾಡ್ಬೋದು. ಅದರ ಮುಖ್ಯವಾದ ಉದ್ದೇಶ ಕಾಮ. ಇವತ್ತು ನಾವು ನೋಡ್ತಾ ಇದ್ದೀವಲ್ಲ, ಲವ್ ಮ್ಯಾರೇಜಸ್ ಎಲ್ಲ ನೋಡ್ತಾ ಇದ್ದೀವಲ್ಲ, ನಾವು ಆಯ್ಕೆ ಮಾಡ್ಕೊಳ್ಳೋದೆಲ್ಲ ಗಾಂಧರ್ವ ವಿವಾಹ ಪದ್ಧತಿಯೇ. ನೀವು ಮ್ಯಾಟ್ರಿಮೋನಿಯಲ್ ಸೈಟಿಂದ ತಂದೆ ತಾಯಿಗಳು ನೋಡಿದರೂ ಕೂಡ ಕೊನೆಯ ಆಯ್ಕೆ ಯಾರ್ದು? ಮಕ್ಕಳದೇ. ಅದು ಹೆಸರಿಗೆ ಮಾತ್ರ ತಂದೆ ತಾಯಿಗಳು ನೋಡಿದ್ದಾರೆ ಅಂತ ಅಂಬೋದಿರ್ತದೆ, ಕೊನೆಗೆ ಆಯ್ಕೆ ಮಾಡ್ಕೋಬಹುದು ಹುಡುಗಿನೇ. ಹುಡುಗನ ಫೋಟೋ ತೋರಿಸಿ, ನೋಡಮ್ಮ ಈ ಹುಡುಗ ಹೇಗಿದ್ದಾನೆ, ಚೆನ್ನಾಗಿದ್ದಾನೆಯಾ ಇಲ್ವಾ, ಈ ಹುಡುಗಿ ಚೆನ್ನಾಗಿದ್ದಾನೆಯಾ ಇಲ್ವಾ, ತಂದೆ ತಾಯಿಗಳು ತೋರಿಸಿದ್ರೆ ನಿಮ್ಮ ರಿಕ್ವೈರ್ಮೆಂಟ್ಸ್ ಮ್ಯಾಚ್ ಆದರೆ ಆವಾಗ ಮುಂದುವರಿಯುತ್ತೆ. ಸೊ ಇದನ್ನ ಕಾಮದ ವಿವಾಹದ ಕೆಳಗೆ ಬರುತ್ತೆ. ನಂತರ ಅಸುರ ವಿವಾಹ ಅಂದ್ರೆ ಪಾಪ ಬಡತನದಲ್ಲಿರ್ತಾನೆ ತಂದೆ, ಯಾರೋ ಒಬ್ಬ ಶ್ರೀಮಂತನಿರ್ತಾನೆ, ಅವನು ಸ್ವಲ್ಪ ಹಣವನ್ನು, ನಿನ್ನ ಮಗಳನ್ನ ನಾನು ಮದುವೆ ಮಾಡಿಕೊಡ್ತೇನೆ ಅಂತ ಹೇಳ್ತಾನೆ. ಮದುವೆ ಮಾಡಿಕೊಂಡ್ರೆ ನಿನ್ನ ದರಿದ್ರ ಹೋಗ್ತದೆ, ನಿಂಗೆ ಹಣ ಇಷ್ಟು ಕೊಡ್ತೇನೆ ಅಂತ ಹೇಳ್ತಾನೆ. ಇದು ಕೂಡ ನಾವು ಚಾಲ್ತಿಯಲ್ಲಿತ್ತು, ನಾವು ನೋಡಿದ್ದೇವೆ. ಹಳೆ ಸಿನಿಮಾಗಳನ್ನೆಲ್ಲ ಕೂಡ ಇದನ್ನು ನಾವು ನೋಡ್ತಾ ಇರ್ತೇವೆ. ಇವತ್ತಿಲ್ಲ, ಹಿಂದೆ ಇತ್ತು. ಸ್ವಲ್ಪ ಅವನಿಗೇನಾದರೂ ಹಣಗಿಣ ಕೊಟ್ಟು ಅವನನ್ನು ಸ್ವಲ್ಪ ಶ್ರೀಮಂತನಾಗಿ ಮಾಡಿ ಅವರ ಮಗಳನ್ನು ತಗೊಂಡು ಮದುವೆ ಮಾಡಿಕೊಳ್ಳೋದು. ಇದು ಕೂಡ ಇವತ್ತಿನ ದಿನ ಇದೆ. ಈಗ ಶ್ರೀಮಂತರು ಹೋಗಿ ಬಡತನದಲ್ಲಿರೋ ನಾವು ಮಾಡಿಕೊಳ್ತೇವೆ ಅಂತ ಅಂತಾರೆ, ಯಾಕಂದ್ರೆ ಏನೋ ಸ್ವಲ್ಪ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ. ಇದನ್ನ ಉದ್ದೇಶ ಅಸುರ ವಿವಾಹದ ಉದ್ದೇಶ. ಅವನಿಂದ ನಮಗೇನಾದರೂ ಶ್ರೀಮಂತಿಗೆ ಬರುತ್ತೆ, ಸ್ವಲ್ಪ ಹಣ ನಮಗೆ ಅನುಕೂಲ ಆಗತ್ತೆ ಅಂತಂಬೋ ಉದ್ದೇಶದಿಂದ ನಾವು ಕೊಟ್ಟು ಮದುವೆ ಮಾಡಿದರೆ ಅದು ಅಸುರ ವಿವಾಹದ ಪದ್ಧತಿ. ನಂತರ ರಾಕ್ಷಸ ವಿವಾಹ. ಈಗ ರಾಕ್ಷಸ ವಿವಾಹ ಚಾಲ್ತಿಯಲ್ಲಿಲ್ಲ, ಹಿಂದೆ ಇತ್ತು. ಭೀಷ್ಮಾಚಾರ್ಯರು ಅಂಬಾ, ಅಂಬಿಕಾ, ಅಂಬಾಲಿಕಾ ಆ 3 ಜನನ್ನ ಕೂಡ ಕರ್ಕೊಂಡು ಬಂದು ವಿಚಿತ್ರ ವೀರ್ಯನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಅವನಿಗೆ ಸ್ವತಃ ಹೋಗಿ ಸ್ವಯಂವರದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮದುವೆ ಮಾಡಿಕೊಳ್ಳುವಂಥ ತಾಕತ್ತಿಲ್ಲ ಅವನಿಗೆ. ಅದಕ್ಕೋಸ್ಕರ ಅವನಿಗೆ ಮದುವೆ ಮಾಡಬೇಕು, ಮುಂದೆ ಸಂತಾನ ಆಗಬೇಕು. ಹಾಗಾಗಿ ಭೀಷ್ಮಾಚಾರ್ಯ ಹೋಗಿ ಕರ್ಕೊಂಡು ಬರ್ತಾರೆ. ಅಂದರೆ ಬಲವಂತದಿಂದ ಒಬ್ಬ ಹುಡುಗಿನ ಕರ್ಕೊಂಡು ಬಂದು ಮದುವೆ ಮಾಡಿಕೊಳ್ಳೋದು. ಅದು ಕೂಡ ನಮ್ಮ ನೋಡಿದ್ದೇವೆ ಹಿಂದಿನ ಕಾಲದ ಸಿನಿಮಾದಲ್ಲಿ. ಬಲವಂತವಾಗಿ ತಾಳಿ ಕಟ್ಬಿಟ್ಟು ಅಂತ ಅಂದ್ಕೊಳ್ಳಿ, ಆ ಹುಡುಗಿ ತಾಳಿಗೆ ಗೌರವ ಕೊಡ್ತಿದ್ಲು. ಅಯ್ಯೋ ಕಟ್ಬಿಟ್ಟಿದ್ದಾನೆ, ಇನ್ನು ಇವನೇ ನನ್ನ ಗಂಡ, ಬಲವಂತವಾಗಿ ಅವ್ರ ಜೊತೆ ಇಡ್ತಿದ್ರು, ಆಮೇಲೆ ಸರಿ ಹೋಗ್ತಿತ್ತು. ಈಗ ತಾಳಿಗೂ ಗೌರವ ಇಲ್ಲ, ಯಾವುದಕ್ಕೂ ಇಲ್ಲ. ಈಗ ಅಗ್ನಿ ಸಾಕ್ಷಿಯಾಗ ಮದುವೆ ಮಾಡಿಕೊಂಡ ಮೇಲೆ ಕೂಡ ತಾಳಿ ಎಸೆದು ಡೈವರ್ಸ್ ತಗೊಳ್ಳುವಂಥ ಸಂಪ್ರದಾಯ. ಈಗ ರಾಕ್ಷಸ ವಿವಾಹ ಇಲ್ಲವೇ ಇಲ್ಲ. ಬಲವಂತದಿಂದ ಯಾರನ್ನೂ ಮದುವೆ ಮಾಡಿಕೊಳ್ಳಿಕ್ಕೆ ಇವತ್ತಿನ ಕಾಲ ಆಗೋದಿಲ್ಲ. ಆದರೂ ಕೂಡ ಈ ಉದ್ದೇಶ ಇದು ಕೂಡ ಇತ್ತು. ಕೊನೆಯದಾಗಿ ಪೈಶಾಚಿಕ ವಿವಾಹ. ಇದು ಅತ್ಯಂತ ನೀಚವಾದಂಥ ವಿವಾಹ. ಅಂದರೆ ಹುಡುಗಿಗಾಗಲಿ ಹುಡುಗನಿಗಾಗಲಿ ನಿದ್ದೆ ಮಾಡೋ ಸಮಯದಲ್ಲಿ ಅಥವಾ ಅವರ ಮೇಲೆ ಏನಾದರೂ ಮದ್ದು ಕೊಟ್ಟು, ವಿಷಪ್ರಯೋಗ ಅಲ್ಲ, ಅನ್ಕಾನ್ಷಿಯಸ್ ಆಗಲಿಕ್ಕೆ ಬೇಕಾದಂಥ ಕೊಟ್ಟು ಅವರ ಜೊತೆ ಭೋಗಿಸುವುದು, ಇದನ್ನು ಪೈಶಾಚಿಕ ವಿವಾಹ ಅಂತಾರೆ. ಇದು ಕೂಡ ನಾವು ಕಾಣ್ತಾ ಇರ್ತೇವೆ ಅಲ್ಲಲ್ಲಿ. ಏನೋ ಡ್ರಗ್ಸ್ ಕೊಟ್ಟು ಹೆಂಡವನ್ನು ಕುಡಿಸಿ ಈ ಥರ ಹಾಳು ಮಾಡುವಂಥ ಜನರಿದ್ದಾರಲ್ವ. ಇವತ್ತು ರೇಪ್ ಗೀಪ್ ಅದೆಲ್ಲ ಕೇಸಸ್ ನಡೀತಾ ಇದಲ್ವ. ಇದೆಲ್ಲ ಕೂಡ ಪೈಶಾಚಿಕ ವಿವಾಹದ ಕೆಳಗೆ ಬರುತ್ತದೆ. ಒಟ್ಟಿಗೆ 4 ಧರ್ಮ ಸಂಬಂಧವಾದಂಥ ವಿವಾಹ, ಅದರಲ್ಲೂ ಧರ್ಮ, ಅರ್ಥ, ಕಾಮ, ಮೋಕ್ಷ 3 ಬರುತ್ತೆ. ಪ್ರಯಾರಿಟಿ ಜಾಸ್ತಿ ಧರ್ಮಕ್ಕಿರುತ್ತೆ. ಕೊನೆ 4 ಗಾಂಧರ್ವ, ಅಸುರ, ರಾಕ್ಷಸ, ಪೈಶಾಚಿಕ. ಇದು ಅರ್ಥ ಕಾಮಗಳನ್ನು ಪ್ರಧಾನವಾಗಿಟ್ಟುಕೊಂಡಂಥ ಮದುವೆಗಳು, ಪದ್ಧತಿಗಳು. ಇದೆಲ್ಲ ಕೂಡ ನಿಮಗೆ ಮಾಡುವಂಥ ಕ್ರಿಯೆ ಮೇಲೆ ನಾವು ಡಿಸೈಡ್ ಮಾಡಲ್ಲ. ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿದ್ದಾನೆ, ಗಾಂಧರ್ವ ಪದ್ಧತಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಥವಾ ಶಾಸ್ತ್ರೋಕ್ತವಾಗಿ ಮಾಡಿಕೊಂಡಿದ್ದಾನೆ, ಎಲ್ಲ ಮಂತ್ರಗಳು ಸಹಿತ ಅಗ್ನಿಸಾಕ್ಷಿಯಾಗಿ ಮಾಡಿಕೊಂಡಿದ್ದಾನೆ, ಅದಷ್ಟು ಮಾತ್ರಕ್ಕೆ ಬ್ರಹ್ಮ ವಿವಾಹ ಆಗೋದಿಲ್ಲ. ಯಾಕಂದ್ರೆ ಉದ್ದೇಶ ಬೇರೆ ಇರ್ತದೆ. ಇವತ್ತೆಲ್ಲ ಹಣ ಇದ್ರೆ ಅಂದ್ಕೊಳ್ಳಿ, ಬೇಕಾದಷ್ಟು ದೊಡ್ಡ ಚಪ್ಪರ ಹಾಕಿ ದೊಡ್ಡ ದೊಡ್ಡ ಪಂಡಿತರನ್ನು ಕರೆಸಿ ವೇದ ಪಾರಾಯಣಗಳೊಂದಿಗೆ ನೀವು ಮದುವೆ ಮಾಡಬಹುದು. ಆದರೆ ಹುಡುಗ ಹುಡುಗಿ ಮನಸ್ಸಿನಲ್ಲಿ, ಹುಡುಗನ ತಂದೆ ಹುಡುಗಿ ತಂದೆಯ ಮನಸ್ಸಿನಲ್ಲಿ ಉದ್ದೇಶ ಏನಿರುತ್ತೆ, ಆ ಉದ್ದೇಶದ ಮೇಲೆ ಇದು ವಿವಾಹ ಪದ್ಧತಿ ಡಿಸೈಡ್ ಆಗ್ತದೆ. ಉತ್ತಮವಾದ ಬ್ರಹ್ಮ ವಿವಾಹ, ಕೊನೆಯದು ಪೈಶಾಚಿಕ ವಿವಾಹ.
ಸರಿ, ಇವತ್ತು ನಾವು ಯಾವ ವಿವಾಹದ ಪದ್ಧತಿ ಕೆಳಗೆ ಇದ್ದೇವೆ ಅಂತಂಬುದು ನೋಡಬೇಕು. ಇವತ್ತು ಉದ್ದೇಶ ಅಂತಂಬುದು ಪ್ರಧಾನ. ನೀವು ಮಂತ್ರ ಎಷ್ಟು ಮಂತ್ರಗಳೊಂದಿಗೆ ಮಾಡಿದ್ರಿ ಅದೆಲ್ಲ ಸಂಬಂಧ ಇಲ್ಲ. ಇವತ್ತು ನಾವು ಆಯ್ಕೆ ಹೆಂಗೆ ಮಾಡ್ತೇವೆ, ಹುಡುಗ ಹುಡುಗಿ ಆಯ್ಕೆ ಅಂತಂಬುದು ಹೆಂಗಾಗುತ್ತೆ, ಕಂಪ್ಲೀಟ್ಲಿ ಮಕ್ಕಳಿಗೆ ಬಿಟ್ಟದ್ದು. ತಂದೆ ತಾಯಿಗಳ ಆಯ್ಕೆ, ನಾನು ಈ ಹುಡುಗಿ ಚೆನ್ನಾಗಿದ್ದಾಳೆ, ನನಗೆ ಓಕೆ ಆಗಿದೆ, ನೀನು ಜೊತೆಗೆ ಮದುವೆ ಮಾಡ್ಕೋ ಅಂತ ಹೇಳುವಂಥ ತಂದೆ ಯಾರದಿಲ್ಲ ಈಗ. ಆ ಥರ ತಂದೆ ಮಾತು ಕೇಳುವಂಥ ಮಕ್ಕಳು ಯಾರೂ ಇಲ್ಲ. ಹಾಗಾಗಿ ಪ್ರಾಜಾಪತ್ಯ ವಿವಾಹ ಹೋಯ್ತೀಗ. ಈಗ ಇರೋದೇನು, ಗಾಂಧರ್ವ ವಿವಾಹ, ಅಸುರ ವಿವಾಹದ ಕೆಳಗೆ ಇದ್ದೇವೆ ನಾವು. ಗಾಂಧರ್ವ ವಿವಾಹ ಕೂಡ ಕೊನೆ ಹಂತದಲ್ಲಿದ್ದೇವೆ. ಯಾಕಂದ್ರೆ ಗಾಂಧರ್ವ ವಿವಾಹದಲ್ಲಿ ಕೂಡ ಒಂದು 20-30 ವರ್ಷ ಹಿಂದೆ ನೋಡಿದ್ರೆ ಆಯ್ಕೆ ಅವ್ರದ್ದೇ ಇತ್ತು. ಹುಡುಗ ಹುಡುಗಿ ಅವರೇ ಆಯ್ಕೆ ಮಾಡಿಕೊಂಡು, ಅವರು ನೋಡಿ ಆಯ್ಕೆ ಮಾಡ್ಕೋತಾರೋ ಅಥವಾ ಅಪ್ಪ ಅಮ್ಮ ಕೇಳಿದ ಮೇಲೆ ಸೆಲೆಕ್ಷನ್ ಪ್ರಾಸೆಸ್ ಇರುತ್ತೋ, ಎರಡೂ ಗಾಂಧರ್ವ ವಿವಾಹದ ಕೆಳಗೆ ಬರ್ತದೆ. ಅಪ್ಪ ಅಮ್ಮ ನೋಡಿದ್ದಾರೆ ಅಂತಂದಷ್ಟು ಮಾತ್ರಕ್ಕೆ ಪ್ರಾಜಾಪತ್ಯ ವಿವಾಹ ಆಗೋದಿಲ್ಲ. ಯಾಕಂದ್ರೆ ಆಯ್ಕೆ ನಮ್ದೇ. ಆವಾಗ ಲವ್ ಮ್ಯಾರೇಜ್ ಆದ್ರೂ ಕೂಡ ಉದ್ದೇಶ ಉಳಿತಾ ಇತ್ತು. ಇವತ್ತೇನಾಗಿದೆ, ಉದ್ದೇಶ ಏನಾಗಿದೆ, ಬದಲಾಗಿದೆ. ಯಾಕಂದ್ರೆ ಎಲ್ಲಾದ್ರೂ ಕೂಡ ಕಂಡೀಷನಲ್ ಲವ್, ಅನ್ಕಂಡೀಷನಲ್ ಲವ್ ಇಲ್ವೇ ಇಲ್ಲ. ನೀನು ಈ ತರ ಇದ್ರೆ ನಾನು ನಿನ್ನ ಜೊತೆಗಿರ್ತೇನೆ, ಇಲ್ಲಂದ್ರೆ ಇಲ್ಲ. ಇದೇನು ಕಂಡೀಷನ್ಸ್ ಏನಾಗುತ್ತೆ, ಅಸುರ ವಿವಾಹದ ಕೆಳಗೆ ಬರುತ್ತೆ. ಅಸುರ ವಿವಾಹದ ಪ್ರಾರಂಭದ ದಶೆಯಲ್ಲಿ, ಗಾಂಧರ್ವ ವಿವಾಹದ ಕೊನೆಯ ದಶೆಯಲ್ಲಿ ನಾವಿದ್ದೇವೆ. ಬ್ರಹ್ಮ ವಿವಾಹ, ಆರ್ಷ, ಪ್ರಾಜಾಪತ್ಯ, ದೈವ ಎಲ್ಲ ಹೋಯ್ತು, ಈಗೇನೂ ಇಲ್ಲ. ಆದರೆ ಎಲ್ಲರೂ ಚಪ್ರವನ್ನು ಹಾಕಿ ಎಲ್ಲ ಬ್ರಹ್ಮ ವಿವಾಹದಲ್ಲಿ ಹೇಗಿತ್ತು ಅದೇ ಪದ್ಧತಿಯಲ್ಲೇ ಮಾಡ್ತಾರೆ. ವಿಚಿತ್ರ ಏನಂತಂದ್ರೆ ಕನ್ಯಾದಾನ ಕೂಡ ಮಾಡಿಬಿಡ್ತಾರೆ. ಆದ್ರೂ ಗೊತ್ತಿಲ್ಲ ಯಾರಿಗೂ, ಮಾಡಿಸೋರ್ಗೂ ಗೊತ್ತಾಗ್ತಾ ಇಲ್ಲ, ಮಾಡೋರ್ಗೂ ಗೊತ್ತಾಗ್ತಾ ಇಲ್ಲ. ಕನ್ಯಾದಾನ ಚಾಲ್ತಿಯಲ್ಲೇ ಇಲ್ಲ. ಅದಕ್ಕೆ ಕನ್ಯಾದಾನ ಫಲ ಬರುತ್ತೆ ಯಾವಾಗ ಆ ರಿಕ್ವೈರ್ಮೆಂಟ್ಸ್, ಆ ಉದ್ದೇಶ ಮೀಟ್ ಆಗಬೇಕು. ಉದ್ದೇಶ ಇಲ್ಲವೇ ಇಲ್ಲ. ಸುಮ್ಮನೆ ಮಂತ್ರಗಳಲ್ಲಿ ಹೇಳಿದ್ದಾರೆ, ಇದು ಕನ್ಯಾದಾನ, ಇಂತಿಂಥವರ ಮಗಳು, ಇಂತಿಂಥ ಗೋತ್ರದವರ ಮೊಮ್ಮಗಳು, ಇಂತಿಂಥ ಗೋತ್ರದವರ ಮಗಳು, ಇವ್ರನ್ನ ಕೊಟ್ಟು ಇಂತಿಂಥ ಗೋತ್ರದವರಿಗೆ ಕೊಟ್ಟು ದಾನ ಮಾಡ್ತಾ ಇದ್ದಾರೆ. ಮಂತ್ರಗಳಲ್ಲಷ್ಟೇ ಇದೆ, ಉದ್ದೇಶ ಇಲ್ಲವೇ ಇಲ್ಲ. ಭಗವಂತ ಪ್ರಯಾರಿಟಿ ಕೊಡೋದು, ಸಿಸ್ಟಮ್ ಪ್ರಯಾರಿಟಿ ಕೊಡೋದು ಉದ್ದೇಶಕ್ಕೆ. ನೀವು ಏನು ಹೇಳ್ತಾ ಇದ್ದೀರಿ ಅದಕ್ಕಲ್ಲ. ಇದು ನೋಡ್ಬೋದು. ಸೊ ಇವತ್ತಿನ ವಿವಾಹ ವ್ಯವಸ್ಥೆ ನಾವು ವಿಶೇಷವಾಗಿ ಹೇಳೋದು ಬೇಕಿಲ್ಲ, ಎಲ್ಲರೂ ನಾವು ನೋಡ್ತಾ ಇದ್ದೇವೆ. ಅದು ಬ್ರಹ್ಮ ವಿವಾಹದ ಪದ್ಧತಿ ಅಂತಂಬೋದಿದೆ, ಅದು ಕೂಡ ಕಳಚಿ ಹೋಗ್ತಾ ಇದೆ. ಶಾಸ್ತ್ರೋಕ್ತವಾಗಿ ಮಾಡೋದು ಕೂಡ ಹೋಗಿದೆ. ಯಾಕಂದ್ರೆ ಉದ್ದೇಶ ಇಲ್ವಲ್ಲ. ಉದ್ದೇಶ ನಮ್ದಾದರೆ ಎಲ್ಲಿ ಕೂಡ ಯಾರು ಕೂಡ ಡಿವಿಯೇಟ್ ಆಗೋದಿಲ್ಲ. ಉದ್ದೇಶ ಯಾವಾಗ ನಮಗದು ಇರೋದಿಲ್ಲವೋ, ಕೇವಲ ಮೇಲೆ ಮೇಲೆ ಸಂಪ್ರದಾಯ ಮಾತ್ರ ಇರ್ತಷ್ಟೇ, ಉಳಿದದ್ದೆಲ್ಲ ನಮ್ಮ ಆಯ್ಕೆ ಅಷ್ಟೇ, ಎಲ್ಲ ಶೋ ಆಫ್. ಇದೆಲ್ಲ ಕೂಡ ನಾವು ನೋಡ್ತಾ ಇದ್ದೇವೆ ಇವತ್ತಿನ ಪದ್ಧತಿ. ಇವತ್ತು ಆಯ್ಕೆನೇ ಹೇಗಿರುತ್ತೆ, ತಂದೆ ಪಾಪ ಮಗಳ ರಿಕ್ವೈರ್ಮೆಂಟ್ಸ್ ತಿಳ್ಕೊಂಡು ಆ ರಿಕ್ವೈರ್ಮೆಂಟ್ಸ್ ತಕ್ಕಂತೆ ಅಮೆಜಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಹೇಗೆ ನಾವು ನೋಡ್ತೇವೆ ಆ ರೀತಿ ಆಯ್ಕೆ ಮಾಡ್ಕೊಂಬ ಪರಿಸ್ಥಿತಿ ಬಂದಿದೆ. ಮ್ಯಾಟ್ರಿಮೋನಿಯಲ್ ಸೈಟ್ಸ್ಗೆ ಹೋಗ್ತಾರೆ, ಅಥವಾ ಟ್ರೆಡಿಷನಲ್ ಎಲ್ಲೋ ಒಂದು ಕಡೆ ಬುಕ್ಸ್ ಇಟ್ಟಿರ್ತಾರೆ. ಶನಿವಾರ ಭಾನುವಾರ ಲೀವ್ ಇರುತ್ತೆ, ತಂದೆ ತಾಯಿಗಳು ಹೋಗ್ತಾರೆ ಯುದ್ಧಕ್ಕೆ ಹೋದಾಗೆ. ಅದರಲ್ಲಿ ನೋಡ್ತಾರೆ ಮಗಳು ಯಾವುದು ರಿಕ್ವೈರ್ಮೆಂಟ್ಸ್ ಹೇಳಿರ್ತಾಳೋ ಆ ರಿಕ್ವೈರ್ಮೆಂಟ್ಸ್ ಎಲ್ಲ ನೋಡ್ಕೊಂತ ಹೋಗಿ ಒಂದು 4-5 ಪ್ರೊಫೈಲ್ ಬರ್ಕೊಂಡು ಬಂದು, ಜ್ಯೋತಿಷ್ಯರು ಯಾರನ್ನ ಇರ್ತಾರಲ್ಲ, ನಮ್ಮಂತ ಕರಿತಾ ಇರ್ತೀವಲ್ಲ, ಅವ್ರಿಗೆ ವಾಟ್ಸಾಪಲ್ಲಿ ಹಾಕಿ ಬಿಡ್ತಾರೆ, ಈ 4 ಆಯ್ಕೆ ಮಾಡಿಕೊಡಿ ಅಂತ. ಈ ಫಿಲ್ಟರ್ ಮಾಡಬೇಕಾಗುತ್ತೆ. ಅಂತ ಪದ್ಧತಿಯಲ್ಲಿದ್ದೇವೆ. ಇದು ಪ್ರಾಜಾಪತ್ಯ ಪದ್ಧತಿ ಅಲ್ಲ, ಇದು ಪ್ಯೂರ್ಲಿ ಅಸುರ ವಿವಾಹದ ಪದ್ಧತಿಯಲ್ಲಿ ನಡೀತಾ ಇದೆ. ಮತ್ತೆ ಮಾಡೋದೆಲ್ಲರ ಮಂತ್ರಗಳೆಲ್ಲ ಕೂಡ ಪ್ರಾಜಾಪತ್ಯ ಮಂತ್ರದ್ದೇ. ಆ ಮಂತ್ರಗಳ ಅರ್ಥ ಏನಾದರೂ ತಿಳ್ಕೊಂಡ್ಬಿಟ್ರೆ ನಮಗಿಂತ ಮದುವೆ ಬೇಡ ಅಂತ ಡೈರೆಕ್ಟಾಗಿ ಹೇಳಿಬಿಡ್ತಾರೆ. ನಮಗೆ ಆ ಮಂತ್ರಗಳ ಅರ್ಥ ಗೊತ್ತಿಲ್ಲ, ಆದ ಕಾರಣ ಸರಿ ಹೋಯ್ತು. ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಅಂತ ಹೇಳ್ತಾರೆ. ಆದ್ರೆ ಅರ್ಥ ತಿಳ್ಕೊಂಡ್ರೆ ನಮಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದೆಲ್ಲ ಬೇಕೇ ಹೊತ್ತು, ಧರ್ಮ ಬೇಕೇ ಹೊತ್ತು, ಉಳಿದದ್ದು ಯಾವುದೂ ಬೇಡ ಅಂತ ಭಗವಂತನ ಹತ್ರ ರಿಕ್ವೆಸ್ಟ್ ಮಾಡಿಕೊಳ್ಳೋದು. ಇದು ನೀವು ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ, ಬೇಡಪ್ಪ, ನಾವು ಇನ್ನ ಅದಕ್ಕಿಲ್ಲ, ಅದಕ್ಕೆಲ್ಲ 60 ವರ್ಷ ಆದ್ಮೇಲೆ ನೋಡ್ಕೊಳ್ತೇವೆ, ಒಂದೇ ಸಲ 60 ವರ್ಷದಲ್ಲಿ ಮದುವೆ ಮಾಡ್ಕೊಳ್ತೇವೆ, ಆವಾಗ ಈ ಮಂತ್ರಗಳು ಹೇಳಿ ಅಂತ ಹೇಳ್ತಾರೆ. ಸೊ ಇದು ಈ ಕಾಲದಲ್ಲಿ ನಡೀತಾ ಇರುವಂಥದ್ದು. ಮದುವೆ ಸೆಲೆಕ್ಷನು, ಜಾತಕದ ಹೊಂದಾಣಿಕೆ, ಇದೆಲ್ಲ ಕೂಡ ಏನಂತಂದ್ರೆ ಒಂದು ಥರ ವಿಚಿತ್ರವಾಗಿ ಅನ್ಸುತ್ತೆ. ನಮಗೆ ಗೊತ್ತಿದೆ, ಫೋಟೋ ಶೂಟ್ ಶುರು ಆಗುತ್ತೆ ಈಗ. ಅದು ಮದುವೆಗೆ ಮುಂಚೆನೆ ಹಣ ಜಾಸ್ತಿ ಇತ್ತು ಅಂದ್ಕೊಳ್ಳೋ, ಮದುವೆಗೆ ಮುಂಚೆನೆ ಶುರು ಆಗುತ್ತೆ. ಹಣ ಅಷ್ಟೇನು ಇಟ್ಕೊಳ್ಳಿಲ್ಲ ಅಂತಂದ್ರೆ ಮದುವೆಗೆ ಮುಂಚಿನ ದಿನ ಎದುರುಗೋಲು ಮಹೋತ್ಸವ ಅಂತ ಇರ್ತದೆ, ಅವತ್ತೇ ಶುರು ಮಾಡ್ತಾರೆ ಫೋಟೋಶೂಟ್. ಅಲ್ಲಿ ಪ್ರೀತಿ ಜಾಸ್ತಿ ಇರೋದಿಲ್ಲ, ಫೋರ್ಸ್ಗಳೇ ಜಾಸ್ತಿ ಇರ್ತದೆ. ನಾವು ಆರ್ಟಿಫಿಷಿಯಲ್ ನಗ್ತಾ ಇರ್ತಾರೆ. ನಾವು ಇದನ್ನೆಲ್ಲ ಅಬ್ಸರ್ವ್ ಮಾಡ್ಬೋದು ಮದುವೆಯಲ್ಲಿ. ಮತ್ತೆ
ಎಲ್ಲರೂ ನಮ್ಮ ಹಿತವನ್ನು ನೋಡಿದ್ರು ಫೋನುಗಳು ಇಟ್ಕೊಳ್ಳೋರೆ ಹೊತ್ತು ನಮ್ಮ ಹಿತವನ್ನು ನೋಡಿ ಅಲ್ಲಿ ಇದೊಂದು ಧಾರ್ಮಿಕವಾದ ಕಾರ್ಯ. ಅದಕ್ಕೆ ಷೋಡಶ ಸಂಸ್ಕಾರದಲ್ಲಿ ವಿವಾಹ ಒಂದು. ನಾವು ಅದನ್ನು ಮರ್ತೇ ಬಿಟ್ಟಿದ್ದೇವೆ. ಇದು ಒಂದು ಸೆಲೆಬ್ರೇಷನ್ಗೆ ಸಂಬಂಧಪಟ್ಟದ್ದು ಅಂದ್ಕೊಂಡ್ಬಿಡ್ತಿದ್ದೇವೆ. ಹೇಗೆ ನಾವು ಸತ್ಯನಾರಾಯಣ ವ್ರತ ಮಾಡೋ ಕಾಲಕ್ಕೆ ಎಷ್ಟು ಕಾನ್ಸಂಟ್ರೇಷನ್ ಆಗಿ ಭಗವಂತನ ಅಟೆನ್ಷನ್ ನೋಡ್ತಾ ಆ ಪ್ರಸಾದ ತಿನ್ನೋದ್ರೆ ಏನೋ ಆಗುತ್ತೆ, ನಮ್ಗೆ ಯಾಕೆ ಬಂದಿದ್ದು ಗಲಾಟೆ ಅಂತ ಹೇಳಿ ಶ್ರದ್ಧೆಯಿಂದ ನೋಡಿ ಆ ಪ್ರಸಾದವನ್ನು ತಿಂದು ತಗೊಂಡ್ಬಿಟ್ವಿ ಅಂತ ಹೊರಟ್ಬಿಡ್ತೇವೆ. ಒಂದು ಸಣ್ಣ ಸತ್ಯನಾರಾಯಣ ವ್ರತಕ್ಕೆ ನಾವು ಇಷ್ಟು ಕಾನ್ಸಂಟ್ರೇಷನ್ ಅಟೆನ್ಷನ್ ಮಾಡಬೇಕಾದ್ರೆ ಎಲ್ಲ ಸಂಸ್ಕಾರಗಳಿಗಂತಲೂ ದೊಡ್ಡ ಸಂಸ್ಕಾರ ವಿವಾಹ. ಒಂದು ವಿಚಿತ್ರ ಏನಂತಂದ್ರೆ, ಬೇರೆ ಸಂಸ್ಕಾರಗಳಲ್ಲಿ ಏನಾದರೂ ಲೋಪ ಆಯ್ತು ಅಂದ್ಕೊಳ್ಳಿ, ನಿಮಗೆ ಪ್ರಾಯಶ್ಚಿತ ಅಂತ ಎಂಬುದೊಂದಿದೆ. ಪ್ರಾಯಶ್ಚಿತ ಮಾಡಿಕೊಳ್ಳಬಹುದು. ಪ್ರಾಯಶ್ಚಿತ ಇಲ್ಲದಂತ ಸಂಸ್ಕಾರ ಯಾವುದಾದ್ರೂ ಇದೆ ಅಂತಂದ್ರೆ ಅದು ವಿವಾಹ ಮಾತ್ರವೇ. ವಿವಾಹದಲ್ಲಿ ಪ್ರಾಯಶ್ಚಿತ ಇಲ್ಲ. ನೀವು ಬೇಕಾದ್ರೆ ಎಷ್ಟು ಗ್ರಂಥಗಳನ್ನ ಎಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ, ಅಂತ ಗ್ರಂಥದ ಎವಿಡೆನ್ಸ್ ನೋಡಿ. ಪಂಡಿತರನ್ನ ಕೇಳಬೇಡಿ. ಪಂಡಿತರು ಅವರು ಅಮೆಂಡ್ಮೆಂಟ್ ಮಾಡಿ ಅವ್ರಿಗೆ ನಿಮಗೆ ಬೇಕಾದಂತ ಕಸ್ಟಮೈಸ್ಡ್ ರೆಮಿಡಿ ಕೊಡ್ತಾರೆ. ಗ್ರಂಥದಲ್ಲಿ ನಿಮ್ಗೆ ಎಲ್ಲಿ ಸಿಗೋದಿಲ್ಲ. ಪ್ರಾಯಶ್ಚಿತ ಇಲ್ಲದಿರುವಂತ ಯಾವುದಾದ್ರೂ ಸಂಸ್ಕಾರ ಇದೆಯಾ ಅಂದ್ರೆ ವಿವಾಹವೇ. ಆದ ಕಾರಣ ತುಂಬಾ ಎಚ್ಚರದಿಂದ ಮಾಡಬೇಕು. ಏನಾದ್ರೂ ಡಿಸ್ಟರ್ಬ್ ಆಯಿತು ಅಂತಂದ್ರೆ ಅದರ ಹೊಣವನ್ನು ಅನುಭವಿಸಲೇಬೇಕಾದ್ದೇ ಹೊತ್ತು ಅದನ್ನು ಬೇರೆ ಏನು ಮಾಡ್ಲಿಕ್ಕಿಲ್ಲ. ಹಾಗಾಗಿ ಎಷ್ಟು ಅಟೆನ್ಷನ್ ಆಗಿ ಮಾಡಬೇಕು. ಆದರೆ ಇವತ್ತು ನಮಗೆ ಆ ಪ್ರಜ್ಞೆ ಕೂಡ ಇರೋದಿಲ್ಲ. ಆ ರೀತಿ ಆಗಿದೆ ವಿವಾಹಗಳು. ಇನ್ನ ವಿಚಿತ್ರ ಏನಂತಂದ್ರೆ, ಈ ಯಾರಾದ್ರೂ ಕರೀತಾರೆ, ನೀವೇ ಮುಹೂರ್ತ ಇಟ್ಕೊಟ್ಟಿದ್ದು, ನೀವೇ ಸಂಬಂಧಗಳನ್ನ ಮ್ಯಾಚಿಂಗ್ ಮಾಡಿದ್ದು, ನಿಮ್ಮ ಆಶೀರ್ವಾದ ನಮಗೆ ತುಂಬಾ ಮುಖ್ಯ, ನೀವು ಬರಲೇಬೇಕು ಅಂತ ಮಾಡ್ತಾರೆ. ಹೋಗ್ತೇವೆ, ಫಸ್ಟ್ ರೋ ಅಲ್ಲಿ ಕೂರಿಸ್ಬಿಡ್ತಾರೆ. ಇನ್ನೇನು ಮದುವೆ ಶುರು ಆಗುತ್ತೆ. ಅಲ್ಲಿ ಎಲ್ಲಿ ನಮಗೆ ನೋಡ್ಲಿಕ್ಕೆ ಯಾರು ಬಿಡೋದೇ ಇಲ್ಲ. ಎಲ್ಲ ಅವರು ಬಂದು ಬಳಗ ಸ್ಟೇಜ್ ಮೇಲೆ ಹೋಗಿ ರೌಂಡ ಸುತ್ತು ಬಿಡ್ತಾರೆ. ಇನ್ನು ಮುಂದಿನಿಂದ ನೋಡೋಣ ಅಂತಂದ್ರೆ ಕ್ಯಾಮರಾಮೆನ್ಗಳು, ನಾವು ಬಿಟ್ರೆ ನೀವು ಯಾರು ನೋಡ್ಲಿಕ್ಕೆ ಬರೋದಿಲ್ಲ. ದೊಡ್ಡ ದೊಡ್ಡ ಅಂಬ್ರೆಲ್ಲಾಸ್ ಇಟ್ಬಿಡ್ತಾರೆ. ನಾವು ಆ ಕ್ಯಾಮರಾಮೆನ್ಗಳು ಪೃಷ್ಠಭಾಗವನ್ನು ನೋಡ್ತಾ ಕೂತಿರ್ಬೇಕು. ಅಲ್ಲಿ ಏನು ಕಾಣೋದಿಲ್ಲ. ಅಲ್ಲಿ ಒಂದು ಹೋಮ ನಡೀತಾ ಇರುತ್ತೆ. ಅಲ್ಲಿ ಭಗವಂತನ ಅನುಸಂಧಾನ, ಆ ಮಂತ್ರಗಳು ಏನು ಕೇಳೋದಿಲ್ಲ. ಮಂತ್ರಗಳೇ ಕೇಳೋದಿಲ್ಲ. ಯಾಕಂದ್ರೆ ಇಲ್ಲಿ ವಾದ್ಯ ಅವ್ರಿಗೆ ಹೇಳ್ತಾರೆ, ನೀವು ಬಾರಿಸ್ತಾನೆ ಇರ್ರಿ, ಅದೊಂದು ದೊಡ್ಡ ಸಂಭ್ರಮ, ಚಪ್ಪಾಳೆ ತಟ್ರಿ, ಬಾರಿಸ್ರಿ. ಸೊ ಇಲ್ಲಿ ಏನಾಗುತ್ತೆ, ಮಂತ್ರಗಳ ಉದ್ದೇಶ ಗೊತ್ತಾಗೋದಿಲ್ಲ. ಅಲ್ಲಿ ಏನು ನಡೀತಾ ಇದೆ ಸ್ಟೇಜ್ ಮೇಲೆ ಗೊತ್ತಾಗೋದಿಲ್ಲ. ಮಂತ್ರಾಕ್ಷತೆ ಹಾಕಬೇಕು. ಬಂದ ಪ್ರಾರಬ್ಧಕ್ಕೆ ಮಂತ್ರಾಕ್ಷತೆ ಹಾಕಬೇಕಂದ್ರೆ ಸ್ಟೇಜ್ ಮೇಲೆ ಹೋಗಿ ಅವ್ರು ಬಂಧು ಬಳಗೆಲ್ಲ ಇರ್ತಾರೆ, ಅಲ್ಲಿ ಒಂದು ನಿಂತುಕೊಂಡು ಅವರ ಮೇಲೆ ಮಂತ್ರಾಕ್ಷತೆ ಹಾಕಿ ಬರಬೇಕು. ಈ ರೀತಿಯಾದಂಥ ಸ್ಥಿತಿ ಇದೆ. ಘೋರ ಅವಮಾನವಾದಂಥ ಸ್ಥಿತಿ. ಯಾಕೆ ಅಂತಂದ್ರೆ, ಬ್ರಹ್ಮ ವಿವಾಹ ಆಗಲಿ, ಪ್ರಾಜಾಪತ್ಯ ವಿವಾಹ ಆಗಲಿ, ಉದ್ದೇಶ ನಮಗೆ ಗೊತ್ತಿಲ್ಲ. ಯಾಕೆ ಮದುವೆ ಮಾಡ್ತಾ ಇದ್ದೇವೆ ಗೊತ್ತಿಲ್ಲ. ಇದು ಧರ್ಮಕ್ಕೆ ಸಂಬಂಧ ಇಲ್ಲ. ಇದು ಕಾನೂನುಬದ್ಧವಾದಂಥ ಒಂದು ಕಮಿಟ್ಮೆಂಟ್ಗೆ ಒಂದು ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳುವಂಥ ಒಂದು ಪ್ರೋಗ್ರಾಮ್ ಇದು. ಹಾಗಾಗಿ ಇದೆಲ್ಲ ತುಂಬಾ ದೊಡ್ಡ ಅನಾಹುತಗಳು ನಡೀತಾ ಇದೆ. ಉದ್ದೇಶ ಬದಲಾಗಿಬಿಟ್ಟಿದೆ. ಮತ್ತೆ ಇನ್ನು ಸಂಭ್ರಮ ಹೇಳೋದು ಬೇಕಾಗಿಲ್ಲ. ದೊಡ್ಡ ಶಬ್ದಗಳು, ಕುಣಿತ, ಇಲ್ಲಿ ಉದ್ದೇಶ ಕ್ಲಿಯರ್ ನಮಗೆ ಗೊತ್ತಾಗ್ತದೆ. ಇನ್ನು ಪಾಪ ಹುಡುಗ ಹುಡುಗಿಯರೆಲ್ಲ ಕೂಡ ಪಪೆಟ್ ಶೋ ಇದ್ದಂಗೆ. ಪಾಪ ಈ ಪುರೋಹಿತ ಎದಕ್ಕೂ ಕೆಲಸಕ್ಕೆ ಬರೋದಿಲ್ಲ. ಅವನ ನಿರ್ದೇಶಕ ಅಲ್ವೇ ಅಲ್ಲ, ಕ್ಯಾಮರಾಮೆನ್ನೇ ನಿರ್ದೇಶಕ. ಕೈಯೆತ್ತು, ಕಾಲೆತ್ತು, ಹಿಡುಕೋ, ಸ್ಮೈಲ್ ಮಾಡು, ಹೀಗೆ ಹೇಳಿದ್ರೆ ಅವನ ಪ್ರಕಾರ ನಡಿಬೇಕು. ಇದು ಇವತ್ತಿನ ವಿವಾಹದ ವ್ಯವಸ್ಥೆಯಲ್ಲಿ ಇರುವಂಥ ದುರಂತಗಳು. ಇನ್ನು ಹಣವೇ ವಿವಾಹ ಮಾಡಿಕೊಳ್ಳೋದಾಗ್ಲಿ, ವಿವಾಹದ ನಂತರ ಆಗಲಿ, ಇಬ್ಬರ ಹುಡುಗ ಹುಡುಗಿಯ ಉದ್ದೇಶ ಹಣವೇ. ನಾವಿಬ್ಬರು ಉದ್ಯೋಗ ಹೇಗೆ ಮಾಡಬೇಕು, ಪ್ಲಾನಿಂಗ್ ಸೇವಿಂಗ್ಸ್ ಹೆಂಗೆ ಮಾಡಬೇಕು, ನಾವಿಬ್ಬರು ಫ್ಯೂಚರಲ್ಲಿ ಮನೆ ಗಿನೆ ಬಾಗಿಲು ಎಲ್ಲ ಹೇಗೆ ಮಾಡಬೇಕು, ಅಷ್ಟೇ ಆಗಲಿ. ತಂದೆ ತಾಯಿ ಆಗಲಿ, ಸಮಾಜ ಆಗಲಿ, ಇಷ್ಟೆಲ್ಲ ಪ್ರೊವೈಡ್ ಮಾಡಿದಂಥ ಯಾರ ಬಗ್ಗೆಯೂ ಅವ್ರು ಹಿಡಿಸ್ಕೊಳ್ಳೋದಿಲ್ಲ. ಕೇವಲ ಅರ್ಥ ಕಾಮ ಇಷ್ಟೇ ಆಗ್ತದೆ. ಮತ್ತೆ ಇನ್ನು ಬಂದವರು ಕೂಡ ಊಟ ಪ್ರಧಾನ ಆಗುತ್ತೆ ಅಷ್ಟೆ. ಅಲ್ಲಿ ಅವರ ಹಿತವನ್ನು ಬಯಸಿ ಇವರಿಬ್ಬರು ಧರ್ಮಾಚರಣೆಯಿಂದ ಚೆನ್ನಾಗಿರಬೇಕು, ಸಮಾಜಕ್ಕೆ ಒಂದು ರೋಲ್ ಮಾಡೆಲ್ ಆಗಬೇಕು. ಇವರಿಬ್ಬರು ಮದುವೆ ಮಾಡಿಕೊಂಡು ಚೆನ್ನಾಗಿದ್ರೇನೆ ಇವರನ್ನು ನೋಡಿ ನಮ್ಮ ಮಕ್ಕಳು ಅವರೆಲ್ಲ ಹೀಗೆ ಇರ್ತಾರೆ. ಇವರೇ ಜೀವನ ದುರಂತ ಮಾಡಿಕೊಂಡ್ರೆ ಇವರನ್ನು ನೋಡ್ತಾ ಇರುವಂತ ನಮ್ಮ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಅವರ ಮುಂದಿನ ಪೀಳಿಗೆಯಲ್ಲಿ ಏನು ಮಾಡ್ತಾರೆ? ಸಮಾಜವನ್ನು ಹಾದಿ ತಪ್ಪಿಸ್ತಾರೆ. ಒಂದು ವಿವಾಹದಿಂದ ನಾವು ಕೆಟ್ಟ ಹಾದಿಗೆ ಹೋದರೆ ನಾವು ಕೆಡೋದೊಂದೇ ಅಲ್ಲ, ಸಮಾಜದ ಹಾದಿ ಕೂಡ ತಪ್ತದೆ. ಅದಕ್ಕೆ ನೋಡಿ, ಒಬ್ಬರು ನೋಡಿ ಒಬ್ಬರು ಡೈವರ್ಸ್ ತಗೊಳ್ಳೋದಾಗ್ಲಿ, ಒಬ್ಬರನ್ನೊಬ್ಬರು ಜೀವನ ಹಾಳು ಮಾಡಿಕೊಡೋದಾಗ್ಲಿ ಯಾಕಾಗ್ತಾ ಇದೆ? ಒಬ್ಬರು ಸರಿಯಾಗಿ ಇಲ್ಲದೇ ಇದ್ರೆ ಎಲ್ಲರೂ ಅದೇ ಹಾದಿ ಇಡ್ತಾರೆ. ಒಳ್ಳೆಯದನ್ನು ಯಾರು ಕೂಡ ಫಾಲೋ ಆಗೋದಿಲ್ಲ, ಕೆಟ್ಟದ್ದನ್ನು ಬೇಗ ಫಾಲೋ ಆಗ್ತಾರೆ.
ಹಾಗಾಗಿ ಇದು ಹಿತವನ್ನು ಬಯಸುವಂಥ ಸಾಮಾಜಿಕವಾದಂಥ ಒಂದು ಕಮಿಟ್ಮೆಂಟೇ ಹೊತ್ತು ಕೇವಲ ಇಬ್ಬರ ವ್ಯಕ್ತಿಗಳ ಮಧ್ಯೆ ವೈಯಕ್ತಿಕವಾದಂಥ ಅನುಬಂಧಕ್ಕೋಸ್ಕರ ಮಾಡುವಂಥ ಪದ್ಧತಿ ಅಲ್ಲ. ತಂದೆ ಆದರೆ ಪಾಪ ಎಲ್ಲ ಸಾಲ ಮಾಡಿಕೊಳ್ತಾರೆ, ಸಾಲ ಮಾಡಿ ಲಕ್ಷಾನುಗಟ್ಟಲೆ ಮಾಡಿ ದೊಡ್ಡ ಸೆಟ್ ಹಾಕಿಸಿ ಭಾರೀ ಥರವಾದಂಥ ಕೊಡ್ತಾನೆ. ಅವ್ರೇನು ಮಾಡ್ತಾರೆ, ಕೊನೆಗೆ ಒಂದೇ ಒಂದು ಸಣ್ಣದ ಡೈವರ್ಸ್ ಅಂತ ಅಂಬುದು ಬಂದ್ಬಿಡ್ತಾರೆ. ಪಾಪ ಆ ತಂದೆ ಹಿಂದೆ ಎಷ್ಟು ಕಷ್ಟ ಇದೆ, ಆ ತಂದೆ ತಾಯಿ ಆ ಸಮಾಜ ಇವರು ಮದುವೆ ಮಾಡಿಕೊಳ್ಬೇಕಾದ್ರೆ ಎಷ್ಟು ಜನರ ಸಹಕಾರ ಇದೆ. ಆ ಸಹಕಾರ ಎಲ್ಲ ಏನಾಯಿತು, ನಮಗೇನು ಬೇಕಾಗಿಲ್ಲ ಅದು ಅಂತಂತಾರೆ. ಇವರು ಸಮಾಜವನ್ನು ಹಿಡಿಸಿಕೊಳ್ಳದೇ ಇದ್ದಾಗ ಇವರನ್ನು ಸಮಾಜ ಹಿಡಿಸಿಕೊಳ್ಳೋದಿಲ್ಲ. ಅದಕ್ಕೆ ತುಂಬ ಗೋಳಾಡಿಸುತ್ತೆ. ಕೋರ್ಟ್ಗಳು, ಪೊಲೀಸ್ ಸ್ಟೇಷನ್ಗಳು, ಯಾರ ಸಹಕಾರವೂ ಸಿಗೋದಿಲ್ಲ ನಿಮಗೆ. ನಮಗೇನಾದ್ರೂ ಒಂದು ಕಷ್ಟ ಬಂತ ಅನ್ಕೊಳ್ಳಿ, ಸಮಾಜ ಯಾಕೆ ಓಡಿ ಬರೋದಿಲ್ಲ? ಯಾಕೆ ಅಂತಂದ್ರೆ ನಾವು ಎಂದೂ ಸಮಾಜಕ್ಕೆ ಹೆಲ್ಪ್ ಮಾಡಿಲ್ಲ. ಹಾಗಾಗಿ ಸಮಾಜ ನಮ್ಮ ಪರ ನಿಂತುಕೊಳ್ಳೋದಿಲ್ಲ. ಇದು ಇಂದಿನ ವಿವಾಹದ ವ್ಯವಸ್ಥೆ. ಆಮೇಲೆ ವಿವಾಹದ ವ್ಯವಸ್ಥೆ ನೋಡಿ, ಈವೆಂಟ್ ಆಗಿಬಿಟ್ಟಿದೆ. ಮಂತ್ರಕ್ಕಿಂತ ಮೈಕ್ ತುಂಬ ಮುಖ್ಯ, ಪುರೋಹಿತನಿಗಿಂತ ಫೋಟೋಗ್ರಾಫರ್ ಮುಖ್ಯ, ಧರ್ಮಕ್ಕಿಂತ ಪ್ರದರ್ಶನ ಮುಖ್ಯ. ಆರಂಭದಲ್ಲಿ ಏನಾಗುತ್ತೆ, ಶ್ರದ್ಧಾಭಂಗ ಆಗುತ್ತೆ, ವಿವಾಹದ ಪವಿತ್ರತೆ ಹಾಳಾಗ್ತದೆ. ಆದರೆ ವಿವಾಹ ನಡೆಯುತ್ತಿದೆ, ಅದರ ಸಂಕಲ್ಪ ನಡೀತಾ ಇಲ್ಲ. ವಿವಾಹ ಯಾವುದಕ್ಕೋಸ್ಕರ ಮಾಡಿಕೊಳ್ತಾ ಇದ್ದೇವೆ ಆ ಸಂಕಲ್ಪ ನಡೀತಾ ಇಲ್ಲ. ವಿವಾಹ ಅಂತ ಅಂಬೋದು ಒಂದು ಈವೆಂಟ್ ಇದ್ದಂಗೆ ನಡೀತಾ ಇದೆ. ಆಮೇಲೆ ವಿವಾಹದಲ್ಲಿ ಬರುವಂಥ ಸಾಮಾನ್ಯ ಸಮಸ್ಯೆಗಳೇನು, ಇದೇ ನಮಗೆ ಇವತ್ತಿನ ದಿನ ಜ್ಯೋತಿಷ್ಯರಿಗೆ ಬೇಕಾದ್ದು. ಏನೇನು ಸಮಸ್ಯೆಗಳು ಬರ್ತವೆ ವಿವಾಹದಲ್ಲಿ? ಫಸ್ಟ್ ನೋಡಿ, ವಿವಾಹದಲ್ಲಿ ಡಿವೋರ್ಸ್ ಅಂತ ಅಂಬೋದನ್ನು ತಗೊಂಡಾಗ ದೊಡ್ಡ ಪ್ರಾಬ್ಲಮ್ ಎಲ್ಲಿಂದ ಶುರುವಾಗತ್ತಂದ್ರೆ, ಒಂದು ಇಂಡಿವಿಜುವಾಲಿಟಿ, ಟೂ ಮಚ್ ಇಂಡಿವಿಜುವಾಲಿಟಿ. ಅವನು ತನ್ನ ಹಿತವನ್ನು ಬಿಟ್ಟರೆ ಇನ್ಯಾವುದನ್ನೂ ನೋಡ್ಕೊಳ್ಳೋದಿಲ್ಲ. ನವಾರೇ ಪತ್ಯುಕ್ಕಾಮಾಯ ಪತಿಪ್ರಿಯಂ ಭವತಿ ಆತ್ಮನಸ್ಥ ಕಾಮಾಯ ಪತಿಪ್ರಿಯಂ ಭವತಿ. ನವಾರೇ ಜಾಯಾಯ ಕಾಮಾಯ ಜಾಯಾಃ ಪ್ರಿಯಾ ಭವತಿ ಆತ್ಮನಸ್ಥ ಕಾಮಾಯ ಜಾಯಾಃ ಪ್ರಿಯಾ ಭವತಿ. ನವಾರೇ ಪುತ್ರಾಣಾಂ ಕಾಮಾಯ ಪುತ್ರಃ ಪ್ರಿಯಂ ಭವತಿ ಆತ್ಮನಸ್ಥ ಕಾಮಾಯ ಪುತ್ರಂ ಪ್ರಿಯಂ ಭವತಿ. ನವಾರೇ ವಿತ್ತಸ್ಯ ಕಾಮಾಯ ವಿತ್ತಃ ಪ್ರಿಯಂ ಭವತಿ ಆತ್ಮನಸ್ಥ ಕಾಮಾಯ ವಿತ್ತ ಪ್ರಿಯಂ ಭವತಿ. ಉಪನಿಷತ್ತು ಯಾವತ್ತೂ ಹೇಳ್ಬಿಟ್ಟಿದೆ. ಅವರವರ ವಿಚಾರಗಳ ಬಿಟ್ಟು, ಅವರವರ ಸುಖ ಬಿಟ್ಟು ಮನುಷ್ಯ ಪ್ರಾಣಿ ಇನ್ನೊಬ್ಬರನ್ನ ಏನೂ ಬೆನಿಫಿಟ್ ಇಲ್ಲದೆ ಪ್ರೀತಿ ಮಾಡೋದಿಲ್ಲ ಬೈ ಡಿಫಾಲ್ಟ್ ಅಂತ ಹೇಳ್ತಾರೆ. ಅವನಿಗೆ ಜ್ಞಾನ ಬಂದು ಒಂದು ಪದ್ಧತಿಯನ್ನು ನಾವು ಹೀಗಿರಬೇಕು ಅಂತ ಅಂದುಕೊಂಡ್ರೆ ಬಿಟ್ಟರೆ, ಸಾಮಾನ್ಯವಾಗಿ ಶಾಸ್ತ್ರದ ಸಂಬಂಧ ಧರ್ಮ ಸಂಬಂಧ ಇಲ್ಲದೆ ಇಂಥವನು ಅವನ ಸ್ವಾರ್ಥವನ್ನೇ ನೋಡ್ಕೊಳ್ತಾನೆ, ಇನ್ನೊಬ್ಬರಿಗೆ ನೋಡೋಕ್ಕಾಗಲ್ಲ. ಅವಾಗೇನಾಗುತ್ತೆ, ತಾನು ಅಂದುಕೊಂಡಿದ್ದೇನೋ ಆಗಲ್ಲ ಅಂತಂದ್ರೆ ಈಗೂ ಕ್ಲಾಸ್ ಬರುತ್ತೆ. ಟೂ ಮಚ್ ಆಫ್ ಇಂಡಿವಿಜುವಾಲಿಟಿ. ನಾನು ಯಾಕೆ ಬಗ್ಗಬೇಕು, ನಾನೇ ಯಾಕೆ ಹಿಂಗೆ ಮಾಡಬೇಕು, ಈ ರೀತಿ ಬಂದ್ಬಿಡ್ತದೆ. ಆಮೇಲೆ ಸೆಕೆಂಡ್ ಒನ್, ಡಿಸೈರ್ಸ್, ಎಕ್ಸ್ಪೆಕ್ಟೇಷನ್ಸ್ ಮಿಸ್ ಮ್ಯಾಚ್. ಅವನು ಮದುವೆಗೆ ಮುಂಚೆ ಒಂದು ಎಕ್ಸ್ಪೆಕ್ಟ್ ಮಾಡ್ತಾನೆ, ಮದುವೆ ಆದ ಮೇಲೆ ಇನ್ನೊಂದು ಎಕ್ಸ್ಪೆಕ್ಟ್ ಮಾಡ್ತಾನೆ. ಇದು ಡೈನಮಿಕ್ ಇರುತ್ತೆ. ಸೊ ಡೈನಮಿಕ್ ಇದ್ರೆ ಹೆಂಗೆ? ಕಷ್ಟ. ನಾವು ಯಾವುದು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀವೋ ಅದರ ಮೇಲೆ ನಾವು ನಿಂತುಕೊಳ್ಬೇಕು. ನನಗೆ ಕೊಂಡುಕೊಳ್ಳೋ ಕಾಲಕ್ಕೆ ಒಂದು ಬೇಕು, ಆಮೇಲೆ ಇನ್ನೊಂದು ರಿಕ್ವೈರ್ಮೆಂಟ್ ಬೇಕು ಅಂತಂದ್ರೆ ಯಾರೇನು ಮಾಡೋಕ್ಕಾಗುತ್ತೆ ಜಗತ್ತಿನಲ್ಲಿ? ಸೊ ಎಕ್ಸ್ಪೆಕ್ಟೇಷನ್ಸ್ ಮಿಸ್ ಮ್ಯಾಚ್ ಆಗುತ್ತೆ. ಇದಕ್ಕೆ ಕಾರಣ ಒಂದು, ತನ್ನ ಬಯಕೆಗಳನ್ನು ನಿಂತುಕೊಳ್ಳದೆ ಇರೋದು. ಎರಡನೇದು ಏನಂತಂದ್ರೆ, ಸರಿಯಾಗಿ ಆಳವಾಗಿ ತಿಳ್ಕೊಳ್ಳದೆ ಇರೋದು. ನಾನು ಹಿಂಗೆ ಅಂದ್ಕೊಂಡಿಲ್ಲ ಅಂತಂದ್ರೆ ನೀವು ತಿಳ್ಕೊಳ್ಬೇಕಾದಂಥ ಜವಾಬ್ದಾರಿ ನಿಂದೆ. ಮತ್ತೆ ಯಾಕೆ ಅಂತ ದೊಡ್ಡ ವಿವಾಹವನ್ನು ಮಾಡಿಕೊಳ್ತಾ ನನಗೆ ಗೊತ್ತಿಲ್ಲ ಮಾಡಿಲ್ಲ ಅಂತಂದ್ರೆ ಹೆಂಗೆ? ತಿಳ್ಕೊಳ್ಬೇಕಲ್ಲ. ಒಂದು ಯಾವುದನ್ನ ಒಂದು ಕೊಂಡ್ಕೊಳ್ಬೇಕು ಅಂದ್ರೆ ನಾವು ಎಷ್ಟು ಸ್ಪೆಸಿಫಿಕೇಶನ್ಸ್ ನೋಡ್ತೇವೆ, ಕೆಳಗೆ ರಿವ್ಯೂಸ್ ನೋಡ್ತೇವೆ, ಇಷ್ಟೆಲ್ಲ ಮಾಡ್ತೀವಲ್ಲ. ಒಂದು ವಿವಾಹದಲ್ಲಿ ಇದೆಲ್ಲ ಆಲೋಚನೆ ಮಾಡೋದು ಬೇಕಾಗಿಲ್ವಾ? ಪ್ಯಾರೆಂಟ್ಸ್ ಇಂಟರ್ಫಿಯರೆನ್ಸ್. ಹಿಂದಿನ ಕಾಲದಲ್ಲಿ ತಂದೆ ತಾಯಿಗಳು ಸಮಾಧಾನ ಮಾಡಿ ಕಳಿಸ್ತಾ ಇದ್ರು. ಈಗೇನಾಗ್ತದೆ, ನಾವು ನಿಮ್ಮ ಮನೆಗೆ ಹಿಂಗೆ ಬಿಡಿಸಿವ, ನಾವು ನಿಮ್ಗೆ ಒಂದು ದಿನ ಕೂಡ ನಾನು ನಿಮ್ಗೆ ಕಷ್ಟ ಕೊಟ್ಟಿಲ್ಲ, ನನ್ನ ಗಂಡ ಯಾಕೆ ಕಷ್ಟ ಕೊಡ್ತಾನೆ, ಬಂದ್ಬಿಡಿ, ಏನೋ ತೊಂದರೆ ಆದರೆ ನಾವು ಅವನೇ ಬರ್ತಾನೆ ಓಡ್ಕೊಂಡು, ಏನೋ ಜಾಸ್ತಿ ಮಾಡಿದ್ರೆ ಕೋರ್ಟಿಗೆ ಹೋಗೋಣ, ಯಾಕೆ ಚಿಂತೆ ಮಾಡ್ತೀನಿ. ತಂದೆ ತಾಯಿಗಳೇ ಇಂಟರ್ಫಿಯರ್ ಆಗ್ತಿದ್ದಾರೆ. ಅವರಿಗೆ ಆಲೋಚನೆ ಮಾಡಲಿಕ್ಕೆ ಕೂಡ ತಂದೆ ತಾಯಿಗಳು ಅವಕಾಶ ಕೊಡ್ತಾ ಇಲ್ಲ. ಆ ರೀತಿಯಾದಂಥ ಸ್ಥಿತಿಯಲ್ಲಿದ್ದೇವೆ. ಅವ್ರು ಡಿಸ್ಟರ್ಬ್ ಆಗಿಬಿಡ್ತದೆ. ಅಮ್ಮ ನಮ್ಮ ಮನೆಯವ್ರು ಹೀಗಂದ್ರು ಅಂತಂದ್ರೆ ಸಾಕು, ತಂದೆ ತಾಯಿ ಹೇಳಿ, ಏನಿಲ್ಲಮ್ಮ ಮದುವೆ ಆದರೆ ಹಿಂಗೆ ಇರ್ತಮ್ಮ, ನಾವು ಕೂಡ ಎಷ್ಟು ಅನುಭವಿಸಿವಿ, ಆಮೇಲೆ ಸರಿ ಹೋಗುತ್ತೆ ಸ್ವಲ್ಪ ದಿನ ಅಂತ ಹೇಳಬೇಕು. ನಾವು ನಿನ್ನ ಹಿಂಗೆ ಬಿಡಿಸಿವ, ನಾವು ಎಷ್ಟು ಮುದ್ದ ನೋಡ್ಕೊಂಡಿವಿ ನಿಮ್ಮನ್ನ, ಒಂದಿನ ಅಪ್ಪ ಅಮ್ಮನೇ ಕಷ್ಟ ಕೊಟ್ಟಿಲ್ಲ ಅಂಥದ್ದು ಅವ್ನು ಹೆಂಗೆ ಕೊಡ್ತಾನೆ, ನೀ ಬಂದ್ಬಿಡು ಅವನೇ ಓಡ್ಕೊಂಡು ಬರ್ತಾನೆ. ಈ ರೀತಿ ತಂದೆ ತಾಯಿ ಇದ್ದಾರೆ. ಸೆಕೆಂಡ್ ಥಿಂಗ್, ಫೈನಾನ್ಷಿಯಲ್ ಸ್ಟ್ರೆಸ್. ಹಿಂದಿನ ಕಾಲದ ಹಣ ಸಮಸ್ಯೆಗಳಿದ್ರೂ ಕೂಡ ಎಲ್ಲೂ ಕೂಡ ತೊಂದರೆ ಆಗ್ತಿದ್ದಿಲ್ಲ.
ಈಗಿನ ಕಾಲ ಹಣ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಹಣ ಇನ್ಕಮ್ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಹೇಗೂ ಇನ್ಕಮ್ ಇದೆ ಅಂತೇಳಿ ಮುಂಚಿತವಾಗಿ ಬೇಕಾದನ್ನೆಲ್ಲ ಪರ್ಚೇಸ್ ಮಾಡಿಬಿಡ್ತಾರೆ. ಅವಾಗೇನಾಗುತ್ತೆ, ಆಟೋಮೆಟಿಕ್ ಹಣ ಸಮಸ್ಯೆ ಬರ್ತದೆ. 1,00,000 ಬರ್ತಾ ಇದೆ ಪ್ಯಾಕೇಜು, EMI ತಗೋ ಮನೆ ಕಟ್ಟಿಬಿಡು ಅಂತಾನೆ. ಅಲ್ಲೇನಾದರೂ ಒಂದು ಸ್ವಲ್ಪ ಉದ್ಯೋಗ ಅಲ್ಲಾಡಿದ್ರೆ ಇಲ್ಲಿ ಪಾಪ ಇವನಿಗೆ ಕಷ್ಟ ಆಗ್ತದೆ, ಯಾಕೆಂದರೆ ಹೆಂಗೆ EMI ಕಟ್ಟೋದು ಅಂತ. ಸೊ ಫೈನಾನ್ಷಿಯಲ್ ಸ್ಟ್ರೆಸ್ ಭಾಳ ಇರುತ್ತೆ. ಸೆಕ್ಷುವಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಇರ್ತದೆ. ಅಟ್ಲೀಸ್ಟ್ ಮಿಸ್ ಮ್ಯಾಚ್ ಆಯ್ತು ಅಂದ್ಕೊಳ್ಳಿ, ಜೀವನ ಎಲ್ಲ ಹಾಳಾಗೋಗ್ಬಿಡ್ತದೆ. ಆಮೇಲೆ ಕಮ್ಯುನಿಕೇಶನ್ ಗ್ಯಾಪ್. ಸೊ ಇದಕ್ಕೆ ನಾವೇನಂತೇವೆ, ಇದನ್ನೆಲ್ಲ ಕೌಂಟರ್ ಮಾಡಲಿಕ್ಕೆ ಹಿಂದಿನ ಕಾಲ ಇದಕ್ಕೆ ದೊಡ್ಡ ದುರಂತದ ರೀಸನ್ ಅಂತಂದರೆ ಮೈಗ್ರೇಷನ್ ಅಂತೇವೆ. ಹಿಂದಿನ ಕಾಲ ಹುಡುಗ ಆಗಲಿ ಹುಡುಗಿ ಆಗಲಿ ಒಂದೇ ಊರಲ್ಲಿ ಇರ್ತಾ ಇದ್ರು. ಹಾಗಾಗಿ ಅವನ ಲೈಫ್ ಸ್ಟೈಲ್ ಏನು, ಅವನ ಆಟಿಟ್ಯೂಡ್ ಏನು, ಈ ಡೇಟಾ ಎಲ್ಲ ಕೂಡ ಊರಲ್ಲಿ ಎಲ್ಲರ ಹತ್ರ ಇರ್ತಿತ್ತು. ಅವ್ರ ಮನೆ ಹುಡುಗಿ ಹೇಗೆ, ಆ ಹುಡುಗ ಹೇಗೆ, ಏನಾದರೂ ಕೆಟ್ಟ ಅಭ್ಯಾಸ ಇದೆಯಾ, ಇದೆಲ್ಲರ ಹತ್ರ ಡೇಟಾ ಇತ್ತು. ಸೊ ಏನು ಮಾಡ್ತಿದ್ರು, ಆ ಹುಡುಗಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಅವ್ರ ಊರಲ್ಲಿ ಹೋಗಿ ಹೀಗೀಗ ಆ ಹುಡುಗಿಯನ್ನ ನಾವು ಮಾಡ್ಕೋಬೇಕು ಅಂತ ಅಂದ್ಕೊತಾ ಇದ್ದೀವಿ ಅಂತ ಏನಾದ್ರು ಹೇಳಿದ್ರೆ ಸಾಕು, ಅವರೇ ಡೇಟಾ ಕೊಟ್ಬಿಡ್ತಿದ್ರು. ಒಳ್ಳೆ ಹುಡುಗ ಪಾಪ, ಒಳ್ಳೆ ಚೆನ್ನಾಗಿ ಬೆಳೆಸಿದ್ದಾರೆ ಅಪ್ಪ ಅಮ್ಮ, ಮಾಡ್ಕೊಳ್ಳಿ ಅಂತ ಅವರೇ ಹೇಳ್ತಿದ್ರು. ಯಾಕಪ್ಪ ಮಾಡ್ಕೋತೀರಿ, ಆ ಹುಡುಗಿ ಈ ಥರ ಅಭ್ಯಾಸಗಳಿದೆ, ಅವ್ರ ಮನೆಗೆ ಯಾವಾಗೂ ಗಲಾಟೆ ಇದೆ, ಯಾಕೆ ಸುಮ್ಮನೆ ಹಾಳು ಮಾಡ್ಕೊಳ್ತೀರಿ. ಈ ಥರ ಡೇಟಾ ಇರೋದ್ರಿಂದ ನೀವು ಕೇರ್ಫುಲ್ ಆಗಿರ್ಬೋದಾಗ್ತದೆ. ಮದುವೆ ಮಾಡ್ಕೋಬೋದು ಬೇಡವೋ ಅಂತಂಬೋದು ನಿಮಗೊಂದು ಇನ್ಫಾರ್ಮೇಷನ್ ಸಿಗ್ತಾ ಇತ್ತು. ಇವತ್ತು ನಿಮಗೆ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಯಾಕೆಂತಂದರೆ ಆ ಹುಟ್ಟಿದ ಮಗ ಆಗಲಿ ಮಗಳಾಗಲಿ ಆ ಇರುವಂಥ ಊರಲ್ಲಿ ಇರೋದೇ ಇಲ್ಲ. ಸ್ವಲ್ಪ ಓದಿದ್ರೆ ಅಂದ್ಕೊಳ್ಳಿ, ಹಾಸ್ಟೆಲ್ ಹಾಕಿಬಿಡ್ತಾರೆ, ಇಲ್ಲದ್ರೆ ಸಿಟಿ ಕಳಿಸ್ಬಿಡ್ತಾರೆ, ಇನ್ನೂ ಚೆನ್ನಾಗೈತೆ ವಿದೇಶಕ್ಕೆ ಕಳಿಸ್ಬಿಡ್ತಾರೆ. ನಿಮಗೆ ಡೇಟಾ ಎಲ್ಲಿ ಸಿಗುತ್ತೆ, ಅವನ ಆಟಿಟ್ಯೂಡ್ ಹೇಗೆ ಅಂತ ಹೆಂಗೆ ಆಯ್ಕೆ ಮಾಡ್ಕೊಳ್ತೀರಿ? ಜ್ಯೋತಿಷ್ಯನ ಹತ್ರ ಹೋಗೋದು ಬಿಟ್ಟರೆ ಬೇರೆ ಆಪ್ಷನೇ ಇಲ್ಲ. ಜ್ಯೋತಿಷ್ಯನ ಹತ್ರ ಹೋದ್ರೂ ಕೂಡ ಅವನು ಇದೆಲ್ಲ ಹೇಳಲಿಕ್ಕೆ ನೀವೇ ಬಿಡೋದಿಲ್ಲ. ಅವನ ಕ್ಯಾರೆಕ್ಟರ್ ಹೇಗಿದೆ, ಅವನ ಒಳ್ಳೆತನವ, ಈ ಥರ ಚಟಗಳೇನಾದ್ರೂ ಇದೆಯಾ, ಯಾವ ತಂದೆ ತಾಯಿಗೂ ಕೇಳ್ತಾ ಇಲ್ಲ. ಮ್ಯಾಚ್ ಆಗ್ತಾ ಇದೆಯಾ, ಎಷ್ಟು ಗುಣ ಬರ್ತಾ ಇದೆ ಅಷ್ಟು ಹೇಳಿ ಸಾಕು. ಅವನಿಗೆ ಚಟಗಳಿದೆಯೋ, ಅಭ್ಯಾಸ ಇದೆಯೋ, ಹೆಣ್ಣುಗಳ ಹವ್ಯಾಸ ಇದೆಯೋ, ಇದೆಲ್ಲ ನಮಗೆ ಬೇಕಾಗಿಲ್ಲ, ಅದೆಲ್ಲ ನಾವು ನೋಡ್ಕೋತೀವಿ ಅಂತ ಅಂತಾರೆ. ಯಾವ ಜ್ಯೋತಿಷ್ಯನೂ ಯಾವ ತಂದೆ ತಾಯಿಗೆ ವಿಷಯ ಕೇಳ್ತಾನೆ ಇಲ್ಲ. ಹೇಳಲಿಕ್ಕೆ ಸಮಾಜದಲ್ಲಿ ಊರಲ್ಲಿ ಜನಗಳಿಲ್ಲ, ತಂದೆ ತಾಯಿ ತಿಳ್ಕೊಳ್ಳಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಮದುವೆಗೆ ಮುಂಚೆವೇ ನೆಗೆಟಿವ್ ಆಗಿ ಅವ್ನಿಗೇನಾದ್ರೂ ಇದೆಯಾ ಅಂತ ತಿಳ್ಕೊಳ್ಳುವಂಥದ್ದು ಒಳ್ಳೇದು, ಬಟ್ ಯಾರೂ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ. ಒಳ್ಳೆ ಉದ್ಯೋಗ ಇದೆಯಾ, ಪ್ಯಾಕೇಜ್ ಇದೆಯಾ, ಮನೆ ಬಾಗಿಲು ಇದೆಯಾ, ಬೆಂಗಳೂರಂತ ನಗರದಲ್ಲಿ ಕಾರ್ ಇದೆಯಾ, ಬೈಕ್ ಇದೆಯಾ, ನೋಡ್ಲಿಕ್ಕೆ ಚೆನ್ನಾಗಿದ್ದಾನ, ಇಷ್ಟೇ ಸಾಕು. ಉಳಿದದ್ದೇನಾದ್ರೂ ಎಲ್ಲರ ಮನೆಗೂ ಇರೋದೇ ಅದೇನು ದೊಡ್ಡ ವಿಷಯ. ಮದುವೆ ಆದ್ಮೇಲೆ ನಾವು ಚೇಂಜ್ ಮಾಡ್ಕೋತೀವಿ ಅಂತ ಹೊರಡ್ತಾರೆ. ಮದುವೆ ಆದ್ಮೇಲೆ ಇಂಡಿವಿಜುವಾಲಿಟಿ ಜಾಸ್ತಿ ಆಯ್ತಂದ್ರೆ ಮತ್ತೆ ಕೆಳಗೆ ಬೀಳ್ತಾರೆ. ಸೊ ಈ ರೀತಿ ಒಂದು ಇಂಡಿವಿಜುವಾಲಿಟಿ, ಡಿಸೈರ್ಸು, ಮೈಗ್ರೇಷನ್, ಈ 3 ಕಾರಣಗಳಿಂದ ಹುಡುಗ ಹುಡುಗಿ ಜೀವನದಲ್ಲಿ ಚೆನ್ನಾಗಿ ಜೀವನ ಮಾಡ್ತಾರಾ, ಚೆನ್ನಾಗಿ ಬಾಳ್ತಾರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಜ್ಯೋತಿಷ್ಯರನ್ನ ಕೇಳೋದಿಲ್ಲ. ಜ್ಯೋತಿಷ್ಯರ ಹತ್ರ ಕೂಡ ಲಿಮಿಟೆಡ್ ಡೇಟಾ ಇರುತ್ತೆ. ಜ್ಯೋತಿಷ್ಯದಲ್ಲಿ ಇದೆಲ್ಲ ಹೇಳಲಿಕ್ಕೆ ಅವಕಾಶ ಇದೆ, ಆದರೆ ಜ್ಯೋತಿಷ್ಯ ಹೇಳೋನಿಗೆ ಆ ಶಕ್ತಿ ಇರಬೇಕು, ತಾಳ್ಮೆ ಇರಬೇಕು. ನೀವು ಸ್ಪೆಂಡ್ ಮಾಡೋ ಒಂದು 5-10 ನಿಮಿಷದಲ್ಲಿ ಅವನು ಪೂರ್ತಿ ಜೀವನ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಸಮಸ್ಯೆ. ಬಹುರೇಕ ಸಮಸ್ಯೆಗಳಿಗೆ ಮೂಲ ಏನಂದ್ರೆ ನಾನು ನನ್ನದು ಎನ್ನುವಂಥ ಮನೋಭಾವ. ಇದು ನಿಮಗೆ ಜ್ಯೋತಿಷ್ಯದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಮನಸ್ಸು ಅಸ್ಥಿರವ ಹೇಗಿರುತ್ತೆ, ಒಬ್ಬ ಮನುಷ್ಯನಿಗೆ ತೃಪ್ತಿಯ ಕೊರತೆ, ಡಿಸ್ಕಂಟೆಂಟ್ಮೆಂಟ್ ಯಾವಾಗ ಆಗ್ತಾನೆ, ಸಂಘರ್ಷಣೆ ಯಾಕೆ ಆಗುತ್ತೆ, ಅವನಿಗೆ ಈಗೋ ಕ್ಲಾಶಸ್ ಯಾಕೆ ಬರುತ್ತೆ, ಕಮ್ಯುನಿಕೇಶನ್ ಗ್ಯಾಪು, ಸೆಕ್ಷುವಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಸ್ಟ್ರೆಸ್ಸು, ಇದೆಲ್ಲ ಕೂಡ ಜಾತಕದಲ್ಲಿ ನಾವು ನೋಡ್ಲಿಕ್ಕೆ ಅವಕಾಶ ಉಂಟು. ನಾನು ಅದನ್ನು ಜಾತಕ ಭಾಗದಲ್ಲಿ ಕವರ್ ಮಾಡ್ತೇನೆ. ಮತ್ತೆ ವಿವಾಹ ವಿಷಯದಲ್ಲಿ ಜ್ಯೋತಿಷ್ಯನ ಕರ್ತವ್ಯ ಏನು? ಜ್ಯೋತಿಷ್ಯನ ಕರ್ತವ್ಯ ಅಂತಂದ್ರೆ ಕೇವಲ ಎಷ್ಟು ಗುಣ ಬರ್ತಾ ಇದೆ, ಕುಜದೋಷ ಇದೆಯೋ ಇಲ್ವೋ, ಅವನ ಜಾತಕ ಚೆನ್ನಾಗಿದೆಯೋ ಇಲ್ವೋ, ಇಷ್ಟೊಂದೇ ಅಲ್ಲ. ಕೇವಲ ನಾವು ನೋಡುವಂಥ ಅಲೈನ್ಸ್ ಜಾತಕ ಚೆನ್ನಾಗಿದ್ರೆ ಅಷ್ಟು ಸರಿ ಹೋಗಲ್ಲ. ನಮ್ಮ ಮಗಳ ಜಾತಕವೂ ಚೆನ್ನಾಗಿರ್ಬೇಕಲ್ಲ. ಎರಡೂ ಸಮನ್ವಯ ಮಾಡಿ ಹೇಳಬೇಕು. ಇವ್ರ ಜ್ಯೋತಿಷ್ಯ ಏನು ಮಾಡ್ತಾನೆ, ಅವ್ರ ಜಾತಕವನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾನೆ. ಇವ್ರ ಜಾತಕದಲ್ಲಿರುವಂಥ ನೆಗೆಟಿವ್ ಪಾಯಿಂಟ್ಸ್ ಯಾವುದನ್ನು ಹೇಳಕ್ ಹೋಗಲ್ಲ. ಅವಾಗೇನಾಗುತ್ತೆ, ಬ್ಯಾಲೆನ್ಸ್ ಇರಲ್ಲ. ಮದುವೆ ಮಾಡ್ಕೊ, ಏನ್ರಿ ನೀವು ಜಾತಕ ಚೆನ್ನಾಗಿದೆ ಅಂತ ಹೇಳಿದ್ರಿ, ಆ ಹುಡುಗ ಒಳ್ಳೆ ಅಂತ ಹೇಳಿದ್ರಿ, ಆದ್ರೂ ಇದು ಗಲಾಟೆ ಆಗ್ತಾ ಇದೆ. ಗಲಾಟೆ ಆ ಕಡೆ ಅಲ್ಲ, ನಮ್ಮ ಕಡೆಯಿಂದನೇ ಆಗ್ತಾ ಇರುತ್ತೆ. ಅವಾಗ ಏನು ಮಾಡಬೇಕು, ಅವಾಗೂ ಅಶಾಂತಿ ತಾನೆ. 2 ಕಡೆ ಬ್ಯಾಲೆನ್ಸ್ ಮಾಡಿ ಹೇಳಬೇಕಾಗತ್ತೆ. ಈ ಮದುವೆ ಆಗುತ್ತಾ ಇಲ್ವಾ, ಆಗಲ್ಲ, ಈ ಥರ ಡಿಸಿಷನ್ಸ್ ಕೊಡುವಂಥದ್ದಲ್ಲ ಜ್ಯೋತಿಷ್ಯದು. ಈ ಮನೋವೃತ್ತಿಗಳು ಹೇಗೆ ಹೊಂದಿಕೆ ಆಗ್ತದೆ ಅಂತ ತಿಳಿಸ್ಬೇಕು. ಇವರಿಬ್ಬರು ಮದುವೆ ಮಾಡಿಕೊಂಡ್ರೆ ಅವರ ಮನೋವೃತ್ತಿಗಳು ಹೇಗಿರುತ್ತೆ,
ಮೇಲೆ ನಾವು ಹೇಳಿದ್ವಲ್ಲ, ಇಂಡಿವಿಜುವಾಲಿಟಿ, ಮೈಗ್ರೇಷನ್, ಆಮೇಲೆ ಡಿಸೈರ್ಸ್, ಇದೆಲ್ಲ ಕೂಡ ಒಬ್ಬರನ್ನೊಬ್ರು ಹೊಂದಿಕೆ ಆಗಬೇಕು. ಹೊಂದಿಕೆ ಆಗಲಿದ್ರೆ ಅದು ಮ್ಯಾಚ್ ಆಗೋದಿಲ್ಲ. ಸೊ ಭಯ ಹುಟ್ಟಿಸಬಾರ್ದು, ಧೈರ್ಯ ಕೊಡಬೇಕು, ವಾಸ್ತವಿಕತೆಯನ್ನು ತಿಳಿಸ್ಬೇಕು. ಏನೋ ಪಾಪ ಸಂಭಾವನೆ ಬರುತ್ತೆ, ಪಾಪ ಎಷ್ಟು ಸಂಬಂಧ ನೋಡ್ತಾರೆ, ಏನೋ ಎಸ್ ಅಂದ್ ಅನ್ಬೋಣ. ಇದು ಜ್ಯೋತಿಷ್ಯನ ಉದ್ದೇಶ ಅಲ್ಲ. ಒಂದು ಚೆನ್ನಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಒಂದು ಗೋಲ್ಡನ್ ಲೈನ್. ಜ್ಯೋತಿಷ್ಯನಾದವನು ನ್ಯಾಯಾಧೀಶ ಅಲ್ಲ, ಮಾರ್ಗದರ್ಶಿ. ಬಹಳ ಜನ ನ್ಯಾಯಾಧೀಶ ಅಂದ್ಕೊಂಡು ನೀವು ಮಾಡಿ ಹೇಳಿದ್ರೆ ಮಾಡ್ಕೊಂಡ್ಬಿಡ್ತೀವಿ ನಾವು, ನಿಮ್ಮ ಮೇಲೆ ತುಂಬಾ ಇದೆ. ಜ್ಯೋತಿಷ್ಯ ಯಾವಾಗ ನ್ಯಾಯಾಧೀಶ ಆಗೋದೇ ಇಲ್ಲ. ಅವನು ಮಾರ್ಗ ತೋರಿಸ್ತಾನೆ ಅಷ್ಟೇ. ಆ ಮಾರ್ಗದಲ್ಲಿ ಹೋಗಬೇಕು ಬಿಡಬೇಕು ಅಂತ ಅಂಬುದನ್ನು ಅವರವರ ವೈಯಕ್ತಿಕ ಅದು. ಆಮೇಲೆ ಜಾತಕದ ಆಧಾರ ಮೇಲೆ ಉತ್ತಮವಾದಂತಹ ವಿವಾಹಕ್ಕೆ ಸಲಹೆಗಳು ಕೊಡಬಹುದು. ನಮಗೆ ವಿವಾಹಕ್ಕೆ ಸಂಬಂಧಪಟ್ಟು ಸಪ್ತಮ ಸ್ಥಾನ, ಸಪ್ತಮಕಾರಕ, ಸಪ್ತಮಾಧಿಪತಿ. ಕುಟುಂಬ ಸ್ಥಾನ, ಕುಟುಂಬಕಾರಕ, ಕುಟುಂಬಾಧಿಪತಿ. ಅವನ ಮಾನಸಿಕ ಸ್ಥಿತಿ ಹೇಗಿದೆ? ಚಂದ್ರ. ಏನಾದ್ರೂ ಧೈರ್ಯ, ಟೂ ಮಚ್ ಆಫ್ ಇಂಡಿವಿಜುವಾಲಿಟಿ ಅಂತೀವಲ್ಲ, ಅದೇನಾದ್ರೂ ಇದೆಯಾ? ಕುಜದೋಷ ಅಂತಂಬುದು ಅದನ್ನೇ, ಟೂ ಮಚ್ ಆಫ್ ಇಂಡಿವಿಜುವಾಲಿಟಿ, ಅದನ್ನು ನೋಡ್ತೇವೆ. ಸಮಸ್ಯೆ ಬರುತ್ತೆ ಈ ತರ ಅನ್ಬಾರ್ದು, ಜಾಗ್ರತೆ ಹೇಳಬೇಕು. ಸಮಸ್ಯೆ ಬಂದ್ಬಿಡ್ತದೆ ಅಂತಲ್ಲ, ಈ ತರ ಜಾಗೃತಿ ಆಗ್ತದೆ. ನೀವು ಈ ತರ ಮಾಡಿಕೊಳ್ಳೋಂಗಿದ್ರೆ ಮಾಡಿಕೊಳ್ಳಿ, ಕಮಿಟೆಡ್ ಆಗಬೇಕು. ಇದು ಜ್ಯೋತಿಷ್ಯನ ಕರ್ತವ್ಯ. ಆಮೇಲೆ ಇವತ್ತಿನ ದಿನ ನೀವು ನೋಡಿದ್ರೆ ಧಾರ್ಮಿಕವಾದಂತಹ ವೈವಾಹಿಕ ವ್ಯವಸ್ಥೆ ಪೂರ್ತಿ ಕೆಟ್ಟು ಹಾಳಾಗೋಗಿದೆ. ಯಾಕೆಂದ್ರೆ ಪ್ರಾಜಾಪತ್ಯ ಹಂತದಿಂದ ನಾವು ಹೊರಗೆ ಬಂದ್ಬಿಟ್ಟಿದ್ದೇವೆ. ಒಂದು 40-50 ವರ್ಷದ ಹಿಂದೆ ಇತ್ತೋ ಇಲ್ಲೋ, ನನಗೂ ಅದು ಗೊತ್ತಿಲ್ಲ. ಗಾಂಧರ್ವ ವಿವಾಹ, ಅಸುರ ವಿವಾಹ ಬಂದ್ಬಿಡ್ತು. ಧರ್ಮಕ್ಕೋಸ್ಕರ, ಸತ್ಸಂತಾನಕ್ಕೋಸ್ಕರ, ಸಮಾಜದಲ್ಲಿ ಧರ್ಮವನ್ನು ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಅದರಲ್ಲೂ ನಮ್ಮ ಕಾಂಟ್ರಿಬ್ಯೂಷನ್ ಇರಬೇಕು ಅಂತಂಬೋ ಕಾಲ ಈಗ ಇಲ್ಲ. ಅಂದ್ರೆ ಧಾರ್ಮಿಕವಾದಂತಹ ವೈವಾಹಿಕ ವ್ಯವಸ್ಥೆ ಸತ್ತು ಹೋಗಿದೆ. ಈಗ ಅರ್ಥಕಾಮಗಳ ಬೇಸಾಗಿರುವಂತಹ ವೈವಾಹಿಕ ವ್ಯವಸ್ಥೆಯೇ ನಡೀತಾ ಇದೆ. ಹಾಗಾಗಿ ಕಾನ್ಸಿಕ್ವೆನ್ಸಸ್ ಇದ್ದೇ ಇರುತ್ತೆ. ನಾವು ಏನಾದರೂ ಇದ್ದಿದ್ದು ಹೇಳಿ, ರೆಮಿಡಿ ಹೇಳಿ ಚೆನ್ನಾಗಿರ್ಬೇಕು ಅವರಿಬ್ಬರು, ಉದ್ದೇಶವೇ ಚೆನ್ನಾಗಿಲ್ಲ ಅಂತಂದಾಗ ಏನ್ ಚೆನ್ನಾಗಿರೋದೇನಿರ್ತದೆ? ಯಾರ ಉದ್ದೇಶವೂ ಕೂಡ ಪರ್ಫೆಕ್ಟ್ ಇಲ್ಲ. ಆದ್ರೆ ಚೆನ್ನಾಗಿರ್ಬೇಕು ಅಂದ್ರೆ, ನಾನು ಚೈನಾ ಪೀಸ್ ತಗೊಳ್ತೇನೆ, ಅದು 10 ವರ್ಷ ಬಾಳಿಕೆ ಬರಬೇಕು ಅಂದ್ರೆ ಈ ಸಾಧ್ಯವಾ? ಯಾವುದೋ ಮಾರ್ಕೆಟಲ್ಲಿ, ಅದು ಕೂಡ ಸೆಕೆಂಡ್ ಹ್ಯಾಂಡು, ಈ ಒಂದು ಬ್ಯಾಂಗ್ಳೂರ್ ಆಗಲಿ ಇಂತಿಂಥ ಕಡೆ ಸಂಡೇ ಬಜಾರ್ ಅಂತ ಇರ್ತದೆ, ಈ ಎಲ್ಲ ಮಾರ್ತಾ ಇರ್ತಾರೆ. ಅಲ್ಲಿ ಹೋಗಿ ನಾವು ಒಂದು ಪೀಸ್ ತಗೊಂಡು, ಇದಕ್ಕೆ ವಾರಂಟಿ ಕೊಡ್ತೀಯಾ, ಇದು 10 ವರ್ಷ ಬಾಳಿಕೆ ಬರಬೇಕು ಅಂತಂದ್ರೆ ಏನ ಮಾಡ್ತೇವೆ? ಹೋಗ ಶಾಪಿಗೆ ಹೋಗು, ಐಫೋನ್ ತಗೋ ಹೋಗು ಅಂತ ಹೇಳುತ್ತೆ. ಉದ್ದೇಶವೇ ಕರೆಕ್ಟ್ ಇರಬೇಕು. ಇಲ್ಲಿ ನಮಗೆ ಅವ್ರ ವಿವಾಹದ ವ್ಯವಸ್ಥೆ ತುಂಬಾ ಚೆನ್ನಾಗಿರ್ಬೇಕು, ಚೆನ್ನಾಗಿ ಬಾಳಬೇಕು, ಇಬ್ಬರು ಗಲಾಟೆ ಮಾಡಿಕೊಳ್ಳಬಾರ್ದು ಅಂತಂದ್ರೆ ಅದಕ್ಕೆ ನೋಡಬೇಕಾದ ರಿಕ್ವೈರ್ಮೆಂಟ್ಸೇ ಬೇರೆ. ಆದರೆ ಅದಕ್ಕೆ ತದ್ವಿರುದ್ಧವಾದ ರಿಕ್ವೈರ್ಮೆಂಟ್ಸ್ ನಾವು ನೋಡ್ತಾ ಇದ್ದೇವೆ. ಆಯ್ಕೆ ಮಾಡಿಕೊಳ್ಳೋದ್ರಲ್ಲೇ ಲೋಪ ಇದೆ. ಹಾಗಾಗಿ ಪ್ರಾಜಾಪತ್ಯ ವಿವಾಹದಲ್ಲಿ ನಾವು ಇಲ್ಲದ್ದರಿಂದ ನಾವು ಏನ್ ಮಾಡಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡ್ಬೋದಷ್ಟೇ. ತುಂಬಾ ಚೆನ್ನಾಗಿರ್ತಾರಂತ ಆಯ್ಕೆ ಮಾಡ್ಕೊಳ್ಳೋದು ಇಲ್ಲವೇ ಇಲ್ಲ. ಯಾರಾದ್ರೂ ನಿಮ್ಗೆ ಒಳ್ಳೆ ಹುಡುಗ ಸಿಗ್ತಾನೆ, ಒಳ್ಳೆ ಹುಡುಗಿ ಸಿಗ್ತಾರೆ, ನೀವು ಜೀವಿತ ಅಂತ ಆನಂದವಾಗಿರ್ಬೋದು ಅಂತಂದ್ರೆ ಅವರಿಬ್ಬರು ಆನಂದವಾಗಿರ್ಬೋದು, ಕೆಲವಿನ ಕ್ಷಣಗಳ ಆನಂದವಾಗಿರ್ಬೋದು ಅಷ್ಟೇ. ರಾತ್ರಿ ಹೊತ್ತು ಕೆಲವಿನ ಕ್ಷಣಗಳ ಅದನ್ನ ಇಡೀ ಲೈಫ್ ಆನಂದ ಅಂತ ಹೇಳಿಕ್ ಬರೋದಿಲ್ಲ. ಕಾಮ ಸಂಬಂಧವಾದದ್ದು ಯಾವಾಗಿರುತ್ತೋ ಯಾವಾಗ ಹೋಗುತ್ತೋ ಹೇಳಿಕ್ ಬರಲ್ಲ. ಅದು ಮನುಷ್ಯನ ಮನೋಭಾವದ ವಿಚಾರದಲ್ಲಿ ಬದಲಾಗ್ತಾ ಇರುತ್ತೆ. ಹಾಗಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟೇ ಜಗಳದ ಸಮಯದಲ್ಲಿ ಶಾಂತಿ ತಡೆಯುವುದು, ವಿಚ್ಛೇದನ ಮೊದಲೇ ಆಯ್ಕೆ ಆಗದಂತೆ ತಡೆಯೋದು, ಸಂಯಮನ, ಮೌನ, ಸಮಾಧಾನ, ಇವುಗಳ ಮಹತ್ವ ಹೇಳಬೇಕಷ್ಟೇ ಜ್ಯೋತಿಷ್ಯ. ನೀವು ಲೈಫ್ ಲಾಂಗ್ ಹ್ಯಾಪಿಯಾಗಿರ್ತಾರೆ, ನಾನು ಜಾತಕ ನೋಡ್ಬಿಟ್ಟಿದ್ದೀನಿ, ಇದು ಮಾಡ್ಕೊಂಡ್ಬಿಡ್ರಿ ಹೇಳಿಕ್ ಬರೋದೇ ಇಲ್ಲ. ಯಾಕೆಂದ್ರೆ ಜ್ಯೋತಿಷ್ಯ ನ್ಯಾಯಾಧೀಶ ಅಲ್ಲ, ಅವನಿಗೆ ಪರ್ಫೆಕ್ಟ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳಿಕ್ ಬರೋದಿಲ್ಲ. ಯಾಕೆಂದ್ರೆ ನಾವು ಜಾತಕದಲ್ಲಿ ನೋಡೋದು ಇಬ್ಬರ ಆಟಿಟ್ಯೂಡ್ ನೋಡ್ತೇವೆ, ಅವನಿಗೆ ಭಗವಂತ ಕೊಡೋ ಅವಕಾಶಗಳನ್ನ ನೋಡ್ತೇವೆ, ಅವನು ಹೇಗೆ ಬಳಸ್ತಾನೆ ಅಂತ ಅಂಬೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ನಾನು ಮನಃಶಾಸ್ತ್ರದಲ್ಲಿ ಕೂಡ ಪದೇ ಪದೇ ಹೇಳೋದಿದೆ, ಭಗವಂತ ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಎಲ್ಲವನ್ನು ನಮಗೆ ಕೊಡ್ತಾನೆ. ಆಪರೇಟ್ ನಾವು ಮಾಡ್ಕೋಬೇಕು, ಬಳಸೋದು ನಾವು ಬಳಸ್ಕೋಬೇಕು. ತಂದೆ ಓದ್ಕೊಳ್ಳಿಕ್ಕೆ ರೂಮ್ ಕೊಡ್ತಾನೆ,
ಬೇಕಾದಷ್ಟೆಲ್ಲ ಪ್ರೊವೈಡ್ ಮಾಡ್ತಾನೆ. ಫ್ಯಾನ್ ಹಾಕ್ತಾನೆ, AC ಹಾಕಿ ಕಂಪ್ಯೂಟರ್ ಕೊಡ್ತಾನೆ, ಹೋಗ್ಲಿಕ್ಕೆ ಬೈಕ್ ಕೊಡ್ತಾನೆ, ಓದ್ಕೊಳ್ಳಿಕ್ಕೆ ಬೇಕಾದ ಬುಕ್ಸ್ ಕೊಡ್ತಾನೆ, ಕಾಲೇಜ್ ಸೀಟ್ ಕೊಡ್ತಾನೆ. ಓದಬೇಕಾದ ಯಾರು? ಮಗನೇ ಓದಬೇಕು. ಹಾಗೆ ನಮಗೆ ವಿವಾಹದ ವ್ಯವಸ್ಥೆಯಲ್ಲಿ ಜಾತಕ ಏನು ಹೇಳುತ್ತೆ ಅಂತಂದ್ರೆ, ಈ ಹುಡುಗನ ಹಿಂದಿನ ಲೈಫ್ ಸ್ಟೈಲ್ ಹೇಗಿತ್ತು, ಹಿಂದಿನ ವೈವಾಹಿಕ ಜೀವನ ಹೇಗೆ ನಡೆಸಿದ, ಅದರ ಡಾಟಾ ನಮ್ಮ ಹತ್ರ ಇರ್ತದೆ. ಅದರ ಮೇಲೆ ಈಗಿನ ಜನ್ಮದಲ್ಲಿ ಇವನಿಗೆ ಅವಕಾಶಗಳೇನೇನು ಬರುತ್ತೆ ಅಂತ ಹೇಳ್ತೇವೆ, ಇವನ ಆಟಿಟ್ಯೂಡ್ ಹೇಗಿದೆ ಅಂತ ಹೇಳ್ತೇವೆ. ಈ ಆಟಿಟ್ಯೂಡ್ ಇದ್ದವನು ಈ ಅವಕಾಶಗಳನ್ನ ಈತ ಹುಡುಗಿ ಜೊತೆ ಇದ್ದಾಗ ಹೇಗೆ ರಿಯಾಕ್ಟ್ ಆಗ್ತಾನೆ ಅಂತ ಊಹಿಸಿ ಹೇಳಬಹುದಷ್ಟೇ ಹೊತ್ತು ಹೀಗೆ ಆಗತ್ತೆ ಅಂತ ನಿರ್ಧಾರ ಮಾಡ್ಲಿಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಊಹಿಸಿ ಹೀಗೆ ಇರುತ್ತಪ್ಪ ಅಂತ ಹಿಂಟ್ ಕೊಡ್ತೀವಷ್ಟೇ. ಅದರಲ್ಲಿ ಅವನು ಮಾಡ್ಕೋಬೇಕೋ ಬೇಡವೋ, ಆ ರೆಸ್ಪಾನ್ಸಿಬಿಲಿಟಿ ನಾನು ತಗೊಳ್ತೀನಿ, ನಾನು ಅದ್ನ ಫೇಸ್ ಮಾಡ್ತೀನಿ ಅಂತ ಕಮಿಟ್ಮೆಂಟ್ ಅವನಿಗಿರಬೇಕು. ಇಲ್ಲ ನೀವು ಹೇಳಿದ್ರೆ ಮದುವೆ ಮಾಡ್ಕೊಂಡ್ಬಿಡ್ತೀನಿ, ಇದಲ್ವೇ ಅಲ್ಲ. ಯಾಕೆ ನಾವು ನಿರ್ಧಾರ ಕೊಡೋದೇ ಇಲ್ಲ. ಹಾಗಾಗಿ ನಾವು ಹೇಳೋದು ಅಷ್ಟೇ, ಡೈವರ್ಸ್ ಎಂಬುದು ಲಾಸ್ಟ್ ಆಪ್ಷನ್. ಈಗೋ ಜೀರೋ ಟಾಲರೆನ್ಸು, ಸೋಷಿಯಲ್ ಮೀಡಿಯಾ ಕಂಪ್ಯಾರಿಸನ್ ಬೇಡ. ಈ ರೀತಿ ನೀವು ಅವ್ರನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕಳಿಸ್ಬೇಕು. ಈ ಥರ ಇರಬೇಕು ವೈವಾಹಿಕ ವ್ಯವಸ್ಥೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಪಾಪ, ತಂದೆ ತಾಯಿಗಳು ಹೇಳೋದಿಲ್ಲ, ಅವರಿಗೆ ಗೊತ್ತಾಗೋದೇ ಇಲ್ಲ. ಅವಾಗ ನಾವೇನು ಮಾಡ್ತೇವೆ, ಈ ರೀತಿ ಇಡಬೇಡಿ, ಈ ರೀತಿ ಇದ್ರೆ ನಿಮಗೆ ಜೀವನ ಸರಿ ಹೋಗುತ್ತೆ ಅಂತ ಅವ್ರನ್ನ ಸ್ವಲ್ಪ ಮೈಂಡ್ ಅಡ್ಜಸ್ಟ್ ಮಾಡಿ ಅವರು ರೆಸ್ಪಾನ್ಸಿಬಿಲಿಟಿಯನ್ನು ಸ್ವೀಕಾರ ಮಾಡೋ ಹಾಗೆ ಹೇಳಿ ಕಳಿಸ್ಬೋದು. ಜಾತಕದಲ್ಲಿ ಶನಿ ನೋಡಿ ಸಹನೆ ಇದೆಯಾ ಅಂತ ಹೇಳ್ಬೋದು, ಗುರುವನ್ನು ನೋಡಿ ವಿವೇಕ ಇದೆಯಾ ಅಂತ ಹೇಳ್ಬೋದು. ಕಾಲವೇ ಪರಿಹಾರ ಮಾಡ್ತದೆ ಅಂತ ಪರಿಹಾರ ಮಾಡುವಂತ ಕಾಲ ಯಾವಾಗ ಬರುತ್ತೆ ಅಂತ ಹೇಳ್ಬೋದು. ಇದು ಜ್ಯೋತಿಷ್ಯನ ಧರ್ಮ. ಕುಟುಂಬವನ್ನು ಉಳಿಸುವುದೇ ಪ್ರಯತ್ನ ಅಷ್ಟೇ. ಅವನು ಆಯ್ಕೆ ಮಾಡ್ಕೊಳ್ಳೋದು ಅವನ ಉದ್ದೇಶ ನಾವು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಚೆನ್ನಾಗಿರ್ಬೇಕು ಅಂತಂದ್ರೆ ಧರ್ಮ ವಿವಾಹಕ್ಕೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆಯೋ ಅದು ನೋಡ್ಕೊಳ್ಪ ಅಂತಂದ್ರೆ ಯಾರಾದ್ರೂ ನೋಡ್ಕೊಳ್ತಾರ? ಸುಮ್ಮನೆ ಈ ಕಾಲದಲ್ಲೇ ಬಿಡಿ ಅಂತ ಹೇಳ್ತಾರೆ. ಈ ಜ್ಯೋತಿಷ್ಯಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಮುಖ್ಯವಾದ್ದು ವಿವಾಹದಲ್ಲಿ ಡಿವೋರ್ಸ್ ಸಮಸ್ಯೆಗಳು. ಡಿವೋರ್ಸ್ ಎಂಬುದು ಎಕ್ಸ್ಟ್ರೀಮು. ಆ ಡಿವೋರ್ಸ್ಗೆ ಹೋಗದೆ ಮಾನಸಿಕವಾಗಿ ಡೈವರ್ಸ್ ತಗೊಂಡವ್ರು ಬಹಳ ಜನ ಇರ್ತಾರೆ. ಅಂದ್ರೆ ಒಂದೇ ಮನೆಗೆ ಇರ್ತಾರೆ, ಅವ್ರನ್ನ ನೋಡ್ರಿ ಇವರಿಗೆ, ಇವ್ರನ್ನ ನೋಡ್ರಿ ಅವ್ರಿಗೆ ಆಗೋದೇ ಇಲ್ಲ. ಬಟ್ ಸೊಸೈಟಿ ವಿಚಾರಕ್ಕೆ ನೋಡಿದಾಗ ಗಂಡ ಹೆಂಡತಿ ನಕ್ಕೊಂಡು ಆನಂದವಾಗಿ ಚೆನ್ನಾಗಿರ್ತಾರೆ. ಆದ್ರೆ ಒಬ್ಬರು ನೋಡ್ರಿ ಒಬ್ರಿಗೆ ಆಗಲ್ಲ. ಈ ತರ ಒಳಗಿನ ಡೈವರ್ಸ್ ಇದು. ಹೊರಗಿನ ಡೈವರ್ಸ್ ಅಂದ್ರೆ ಕೋರ್ಟಿಗೆ ಹೋಗು, ಕೋರ್ಟಿನ ಜಡ್ಜ್ ಹತ್ರ ಹೋಗು, ನಾವಿಬ್ರು ಬೇಡ ಅನ್ಕೋತಾ ಇದ್ದೀವಿ, ಅದು ಕೋರ್ಟು ಸುತ್ತು ತಿರುಗಿ ಅವ್ರ ಮೇಲೆ ಇವ್ರ ಮೇಲೆ ಅವರು ಫಾಲ್ಸ್ ಅಲಿಗೇಷನ್ಸ್ ಹಾಕ್ಕೊಂಡು ಒಂದು ದೊಡ್ಡ ದಂಧೆ. ನೆನ್ನೆ ನಾವು ಹೇಳಿದ್ವಲ್ಲ, ಒಂದೇನಂತಂದ್ರೆ ಇವತ್ತಿನ ಸಂಬಂಧಗಳು ನೋಡುವುದು, ಆಯ್ಕೆ ಮಾಡಿಕೊಳ್ಳೋದು ಅಂತಂದ್ರೆ ಬಡ್ಡಿ ವ್ಯಾಪಾರ ಮಾಡಿದಂಗೆ. ಹುಡುಗನ ತಂದೆ ತಾಯಿ ಆಗ್ಲಿ, ಹುಡುಗಿ ತಂದೆ ತಾಯಿ ಆಗ್ಲಿ, ಇದು ಕಠೋರ ಸತ್ಯ. ಇದು ಯಾರು ಬ್ಲೇಮ್ ಮಾಡೋದಲ್ಲ, ಪದ್ಧತಿ ಆಗಿದೆ. ಯಾಕೆಂತಂದ್ರೆ ಬಡ್ಡಿ ವ್ಯಾಪಾರ ಮಾಡೋನು ಏನ್ ಮಾಡ್ತಾನೆ, ದುಡ್ಡು ಕೊಡಬೇಕು ಅಂದ್ರೆ ನೀವು ರಿಪೇರಿಂಗ್ ಕೆಪಾಸಿಟಿ ಇದೆಯಾ, ನಿಮಗೆ ಏನೇನು ರಿಸೋರ್ಸಸ್ ಇದೆ, ನಿಮ್ಗೆ ಒಳ್ಳೆ ಉದ್ಯೋಗ ಇದೆಯಾ, ಸರ್ಕಾರ ಕೂಡ ನಿಮಗೆ ಲೋನ್ ಕೊಡ್ಬೇಕಾದ್ರೆ ಅದೇ ನೋಡ್ತದೆ. ನಿಮಗೆ ಮನೆ ಇರಬೇಕು, ಉದ್ಯೋಗ ಇರಬೇಕು, ಫಿಕ್ಸ್ಡ್ ಉದ್ಯೋಗ ಇರಬೇಕು, ನೀವು ರಿಪೇಮೆಂಟ್ ಮಾಡೋ ಅಂತ ಬೇಕಾದಂಥ ಆಟಿಟ್ಯೂಡ್ ಇದೆಯಾ ನಿನಗೆ, ಪಾಸ್ಟ್ ಹಿಸ್ಟ್ರಿ ಏನು ಹೇಳುತ್ತೆ, ಸಿಬಿಲ್ ಸ್ಕೋರ್ ಅಂತೀವಿ, ಅದೆಲ್ಲ ನೋಡ್ತದೆ. ಇಲ್ಲಿ ಅಷ್ಟೇ, ವಿವಾಹದಲ್ಲಿ ನಾವು ನೋಡೋದು ಅಷ್ಟೇ. ಅವನಿಗೆ ನನ್ನ ಮಗಳನ್ನ ಅವನ ಹತ್ರ ಕಳಿಸ್ತಾ ಇದ್ದೀನಿ, ನನ್ನ ಮಗಳಿಗೆ ಬೇಕಾದನ್ನೆಲ್ಲ ಪೂರಿಸ್ಲಿಕ್ಕೆ ಬೇಕಾದಂಥ ಉದ್ಯೋಗ ಇದೆಯಾ, ಮನೆ ಬಾಗಿಲು ಇದೆಯಾ, ಅವಳು ಕಷ್ಟ ಬಾರದಂತೆ ನೋಡ್ಕೊಳ್ಳಿಕ್ಕೆ ಮನೆಗೆ ವಾಷಿಂಗ್ ಮೆಷಿನ್ ಇದೆಯಾ, ಕಾರ್ ಇದೆಯಾ, ಇದನ್ನು ನೋಡ್ತಿದ್ದೀವಿ ನಾವು. ಅದೆಲ್ಲ ಇಲ್ಲ ಅಂತ ಅನ್ಕೊಳ್ಳಿ, ಮತ್ತೆ ನಮ್ಮ ದುಡ್ಡು ನಮಗೆ ಕೊಟ್ಬಿಡು, ಮತ್ತೆ ಬಡ್ಡಿ, ನನ್ನನ್ನು ಮೋಸ ಮಾಡಿದ್ದಕ್ಕಾಗಿ ಮತ್ತೆ ಕಾಂಪನ್ಸೇಷನು, ಅಲ್ಯೂಮಿನಿ, ಮೇಂಟೆನೆನ್ಸು, ಇದೆಲ್ಲ ಶುರು ಆಗ್ತದೆ. ಇದು ಬಡ್ಡಿ ವ್ಯಾಪಾರ ಮಾಡೋದು. ಸೊ ನಾವು ಇವತ್ತು ಅದೇ ಮಾಡ್ತಾ ಇದ್ದೇವೆ. ಆಯ್ಕೆ ಉದ್ದೇಶ ಸರಿ ಇಲ್ಲದೆ ಇದ್ದರೆ ಸಮಸ್ಯೆಗಳನ್ನು ನೀವು ತಡಿಲಿಕ್ಕೆ ಆಗೋದೇ ಇಲ್ಲ. ಪ್ರಾಜಾಪತ್ಯದ ಉದ್ದೇಶ ಇವತ್ತು ಯಾರಿಗೂ ಇಲ್ಲ. ಆದ ಕಾರಣ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಉತ್ತಮವಾದಂತಹ ವೈವಾಹಿಕ ಜೀವನಕ್ಕೋಸ್ಕರ ನಾನು ಇದನ್ನ ಅದೆಲ್ಲ ಕಥೆಗಳು ಆಗೋದಿಲ್ಲ. ಪ್ರಾಕ್ಟಿಕಲಿ ದಟ್ ಇಸ್ ನಾಟ್ ಪಾಸಿಬಲ್. ಸೊ ಹೀಗೆ ವಿವಾಹದ ನಂತರ ಡೈವರ್ಸ್ ಸಮಸ್ಯೆಗಳಿಗೆ ಸಾಮಾನ್ಯವಾದ ಕಾರಣಗಳು ಎಕ್ಸ್ಪ್ಲೈನ್ ಮಾಡಬೇಕು. ಮದುವೆ ಮುಂಚೆ ಬಂದ್ರೆ ಅವ್ರು ಹೇಳಬೇಕು, ಹೈ ಇಂಡಿವಿಜುವಾಲಿಟಿ, ಜೀರೋ ಟಾಲರೆನ್ಸ್, ಕಮಿಟ್ಮೆಂಟ್ ಫಿಯರ್, ನನ್ನ ಜೀವನ ಎಂಬದ್ದು ನನ್ನ ಜೀವನವೇ ಅಂತ ಇಂಡಿವಿಜುವಾಲಿಟಿ, ಸೋಷಿಯಲ್ ಮೀಡಿಯಾ ಕಂಪ್ಯಾರಿಸನ್, ಇದೆಲ್ಲ ಇರುತ್ತಮ್ಮ. ಇದನ್ನು ಎಕ್ಸ್ಪ್ಲೈನ್ ಮಾಡ್ಬೇಕು. ಈ ತರ ಇದ್ರೆ ನಿಮಗೆ ತೊಂದರೆ ಆಗ್ತದೆ. ಹುಡುಗ ಹುಡುಗಿಯನ್ನ ಜ್ಯೋತಿಷ್ಯ ಕೌನ್ಸಿಲಿಂಗ್ ಮಾಡಬೇಕು. ಹಿಂದೆ ಮ್ಯಾರೇಜ್ ಕೌನ್ಸಿಲರ್ಸ್ ಅಂತ ಇರ್ತಿದ್ರು. ಅದು ಯಾವಾಗ ಅಂತಂದ್ರೆ ವಿವಾಹವನ್ನ ಡೈವರ್ಸ್ ತಗೊಳ್ಬೇಕು ಅಂತಂದಾಗ ಆವಾಗ ಮ್ಯಾರೇಜ್ ಕೌನ್ಸಿಲರ್ ಕಳಿಸ್ತಾರೆ. ಸೊ ಮ್ಯಾರೇಜ್ ಮುಂಚೆನೆ ಕಳಿಸ್ಬೇಕು. ಇಲ್ವೇ ಇಲ್ಲ. ಈಗ ಮ್ಯಾರೇಜ್ ಕೌನ್ಸಿಲರ್ಸ್ ಅಂಬೋದು ಓರಿ ಡೈವರ್ಸಿ ತಗೊಳ್ಳಿಕ್ಕೆ ಮಾತ್ರ, ಆ ಸಮಯದಲ್ಲಿ ಮಾತ್ರ ಕೌನ್ಸಿಲಿಂಗ್ ಮಾಡ್ತಾರೆ. ಮುಂಚೆ ಯಾರು ಪ್ರಿಪೇರ್ ಮಾಡ್ತಿದ್ದಾರೆ ಹುಡುಗ ಹುಡುಗಿಯನ್ನ? ಇಲ್ವೇ ಇಲ್ಲ.
ಹುಡುಗ ಹುಡುಗಿ ಮದುವೆ ಆಗಬೇಕು ಅಂತಂದರೆ ಫಸ್ಟ್ ಅವ್ರ ಉದ್ದೇಶ ಏನು, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನು. ಸೊ ಇದಕ್ಕೆ ಏನಾದರೂ ಆಯ್ಕೆ ಮಾಡಿಕೊಂಡ್ರೆ ಈ ಥರ ಸಮಸ್ಯೆಗಳು ಬರುತ್ತೆ, ಅದನ್ನು ನೀನು ಬ್ಯಾರ್ ಮಾಡ್ಲಿಕ್ಕೆ ರೆಡಿ ಇದೆಯಾ? ಇದನ್ನ ಹೇಳಿದ ಅಯ್ಯೋ ಮದುವೆ ಅಂದ್ರೆ ಮುಂಚೆನೆ ಭಯಪಡಿಸ್ತಿದ್ದಾರೆ, ನಾ ಮದುವೆ ಮಾಡ್ಕೊಂಬೋದಿಲ್ಲ, ಹೀಗೆ ಅಂದ್ಬಿಡ್ತಾನೆ ಅಂತಂಬೋ ಹೆದರಿಕೆ. ಮದುವೆ ಮಾಡಿಕೊಳ್ಳದಿದ್ರು ಸ್ವಲ್ಪ ಆನಂದವಾಗಿರ್ಬೋದು, ಮಾಡಿಕೊಂಡು ಡಿಸಾಸ್ಟರ್ ಆದರೆ ಜೀವನ ಎಲ್ಲ ಹಾಳಾಗ್ಬಿಡ್ತದೆ. ಜ್ಯೋತಿಷ್ಯ ಅಂತಂಬೋನು ಹಿಂದಿನ ಕಾಲದಲ್ಲಿ ಮ್ಯಾರೇಜ್ ಕೌನ್ಸಿಲಿಂಗ್ ಮಾಡ್ತಿದ್ದ. ಅವನಿಗೆ ಅದೇ ಊರಲ್ಲಿ ಇರ್ತಿದ್ದ, ಆ ಹುಡುಗ ಹುಡುಗಿ ಅವ್ರಿಗೆ ಗೊತ್ತಿದ್ದ, ಅದ ಕಾರಣ ಪ್ರತಿಯೊಂದು ಡಾಟಾ ಅವನ ಹತ್ರ ಅವೈಲಬಿಲಿಟಿ ಇರ್ತಿತ್ತು. ಫ್ಯಾಮಿಲಿ ಜ್ಯೋತಿಷ್ಯನ ಹತ್ರ ಅವನು ಈ ಥರ ಇರಬಾರ್ದು, ಈ ಥರ ಇರಬೇಕು ಅಂತ ಅವನು ಹೇಳ್ತಿದ್ದ. ಅಥವಾ ಅವನ ಚಿಕ್ಕಂದಾಗಿಂದ ಅವನು ನೋಡಿದ್ದಾನೆ, ಆದ ಕಾರಣ ಈ ಹುಡುಗಿನಿಗೆ ಇಂಥ ಹುಡುಗಿ ಆದರೆ ಕರೆಕ್ಟಾಗಿರ್ತಾರೆ ಅಂತ ಅವನಿಗೆಲ್ಲ ಡಾಟಾ ಗೊತ್ತಿರ್ತಿತ್ತು. ಈಗ ಏನೂ ಇಲ್ಲ, ಜ್ಯೋತಿಷ್ಯನ್ ರೋಲು 0 ಈಗ. ಆ ರೀತಿ ಆಗ್ಬಿಟ್ಟಿದೆ. ಆದರೆ ಜಾತಕದ ನೋಡಿ ಸ್ವಲ್ಪ ಕೇವಲ ಗೈಡೆನ್ಸ್ ಕೊಡ್ಬೋದು, ಅದು ಕೂಡ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಷ್ಟೇ. ಸರಿಯಾಗಿ ತುಂಬ ಎಲಿವೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ವಿವಾಹದ ಉದ್ದೇಶವೇ ಇವತ್ತಿನ ಕಾಲ ಹಾಳಾಗ್ಬಿಟ್ಟಿದೆ. ಸೊ ಇದು ನಾವು ಇಷ್ಟು ಅರ್ಥ ಮಾಡಿಕೊಳ್ಬೋದು. ದಿಸ್ ಈಸ್ ಓನ್ಲಿ ಇಂಟ್ರಡಕ್ಷನ್. ಇವತ್ತು ನಾವೇನೇನು ಡಿಸ್ಕಸ್ ಮಾಡಿದ್ದೇವೆ, ನಾಳೆ ಜ್ಯೋತಿಷ್ಯದ ಪರವಾಗಿ, ಜ್ಯೋತಿಷ್ಯದಲ್ಲಿ ನಾವು ಇದನ್ನೆಲ್ಲ ನೋಡಬೇಕು ಅಂತಂದ್ರೆ ಹುಡುಗ ಹುಡುಗಿ ಜಾತಕವನ್ನು ನೋಡ್ತೇವೆ. ಅವರಿಬ್ಬರ ಜಾತಕದಲ್ಲಿ ಇಬ್ಬರ ವೈವಾಹಿಕ ವ್ಯವಸ್ಥೆ ಹೇಗಿದೆ, ಅಂದರೆ ಹಿಂದಿನ ಜನ್ಮದಲ್ಲಿ ಇವರು ವೈವಾಹಿಕ ಜೀವನವನ್ನು ಹೇಗೆ ನಡೆಸಿದ್ರು ಅಂತಂಬೋದೇ ಜಾತಕದಲ್ಲಿ ಹೇಳೋದು. ಹಿಂದಿನ ಜನ್ಮದಲ್ಲಿ ಗಂಡ ಹೆಂಡತಿನ ಚೆನ್ನಾಗಿ ನೋಡ್ಕೊಂಡ, ಈ ಹೆಂಡತಿ ಗಂಡನ ಚೆನ್ನಾಗಿ ನೋಡ್ಕೊಂಡ್ಲ, ಅಲ್ಲಿರೋದೆಲ್ಲ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಅದನ್ನು ನೋಡಿ ನಾವು ಒಪ್ಪಿಗೆ ಕೊಡ್ತೇವೆ. ಎರಡನೇದು, ಇವರಿಬ್ಬರು ಮೈಂಡ್ ಸೆಟ್ ಮ್ಯಾಚ್ ಆಗ್ತದ, ಟೇಸ್ಟ್ ಮ್ಯಾಚ್ ಆಗ್ತದ, ಅದನ್ನೇ ನಾವು ಅಷ್ಟಕೂಟಗಳಂತೇವೆ. ಅಷ್ಟಕೂಟಗಳು ಹೇಳೋದು ಮೈಂಡ್ ಸೆಟ್ ಮ್ಯಾಚ್ ಆಗ್ತದ, ಇಬ್ಬರು ಒಬ್ಬರನ್ನೊಬ್ಬರು ಟೇಸ್ಟ್ಗಳು ಮ್ಯಾಚ್ ಆಗ್ತದ. ದಟ್ ಈಸ್ ಅ ಪ್ರೈಮರಿ ಇಂಡಿಕೇಶನ್. ಅದಿರಲೇಬೇಕು, ಇಲ್ಲದ್ರೆ ಮುಂದುವರಿಯಲ್ಲ. ಆಮೇಲೆ ಏನಾದ್ರು ದೋಷಗಳಿದೆಯಾ, ಹಿಂದಿನ ಜನ್ಮದಲ್ಲಿ ಏನಾದ್ರು ಮಾಡಬಾರ್ದ ಕೆಲಸವನ್ನೇನೋ ಮಾಡಿದ್ರ ಅಂತವನನ್ನ ನಾವು ರಿಸ್ಕ್ ತಗೊಳ್ಳೋದು ಅವಶ್ಯಕತೆ ಇದೆಯಾ ಅಂತಂಬೋದು ಅದನ್ನು ನೋಡ್ತೇವೆ. ಇಷ್ಟೆಲ್ಲ ನೋಡಿ ಆಮೇಲೆ ಒಳ್ಳೆ ಮುಹೂರ್ತವನ್ನು ಇಡೋದು, ಇದು ಜ್ಯೋತಿಷ್ಯನ ಕರ್ತವ್ಯ. ಇಲ್ಲಿ ನಿಮಗೆ ಜ್ಯೋತಿಷ್ಯ ಭಾಗದಲ್ಲಿ ಬರೋದೇನಂತಂದ್ರೆ, ಜಾತಕವನ್ನು ಪರಿಶೀಲನೆ ಮಾಡೋದು, ದೋಷಗಳನ್ನು ಪರಿಶೀಲನೆ ಮಾಡೋದು, ಅಷ್ಟಕೂಟಗಳನ್ನು ನೋಡೋದು, ಮುಹೂರ್ತವನ್ನು ಆಯ್ಕೆ ಮಾಡಿಕೊಳ್ಳೋದು. ಆಮೇಲೆ ಏನಾದರೂ ಮದುವೆ ಮುಂಚಿತವಾಗಿ ಅವನಿಗೇನಾದರೂ ಡೈವರ್ಸಿಗೆ ಬರಲಿಕ್ಕೆ ಏನಾದರೂ ಕಾಣಿಸ್ತಾ ಇದೆಯಾ ಸಿಂಪ್ಟಮ್ಸು, ಟೂ ಮಚ್ ಆಫ್ ಇಂಡಿವಿಜುವಾಲಿಟಿ ಕಾಣಿಸ್ತಾ ಇದೆಯಾ, ಅಥವಾ ಅವನ ಜಾತಕದಲ್ಲಿ ಟೂ ಮಚ್ ಆಫ್ ಡಿಸೈರ್ಸ್ ಏನಾದರೂ ಕಾಣ್ತಾ ಇದೆಯಾ, ಮೈಗ್ರೇಷನ್ ಇಂದ ಅವನ ಡೇಟಾ ಆತ ಎಲ್ಲಿ ಹೇಗಿರ್ಬೋದು, ಅವನ ಉದ್ದೇಶ ಏನು, ಇದೆಲ್ಲ ಕೂಡ ಜಾತಕವನ್ನು ನೋಡಿ ನೀವು ಅವೇರ್ನೆಸ್ ಕೊಡಬೇಕು. ತಂದೆ ತಾಯಿಗಳು ಇದನ್ನು ಖಂಡಿತ ಕೇಳೋದಿಲ್ಲ. ಎಷ್ಟು ಗುಣ ಬಂದಿದೆ ಹೇಳಿ, ಮಾಡ್ಕೋಬೇಕಾ ಬೇಡ ಅಷ್ಟು ಹೇಳಿ, ನಮ್ಗೆ ಇದೆಲ್ಲ ಬೇಡ ಅಂತ ಹೇಳ್ತಾರೆ ಅವರು. ಅದು ವಾಟ್ಸಾಪಲ್ಲಿ 4-5 ಸಂಬಂಧ ಕಳಿಸ್ಬಿಟ್ರೆ ಒಂದೇ ಸಲ ನೀವು ಏನು ಕೊಡ್ಲಿಕ್ಕಾಗ್ತದೆ ಅವರಿಗೆ? ಮಾತಾಡ್ಲಿಕ್ಕೆ ಕೂಡ ಆಗೋದಿಲ್ಲ. ನೀವು ಜಸ್ಟ್ ಗುಣ ಇಷ್ಟು ಬಂದಿದೆ, ಇದಕ್ಕೆ ಇಷ್ಟು ಪಾಯಿಂಟ್ ಬಂದಿದೆ, ಇದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಿ, ಇದಕ್ಕೆ ಸೆಕೆಂಡ್ ಪ್ರಯಾರಿಟಿ ಕೊಡಿ, ಈ ರೀತಿ ಮಾಡಬೇಕು. ನ್ಯಾಯಾಧೀಶನ ಒಂದು ತಗೊಳ್ಬೇಕು ನಾವು. ಹಾಗಲ್ಲದೆ ಒಬ್ಬ ಜಾತಕವನ್ನು ತಗೊಂಡು ಹೋಗಿ ಜ್ಯೋತಿಷ್ನ ಹತ್ರ ಹೋಗಿ ಇಬ್ಬರು ಮದುವೆ ಮಾಡಿಕೊಂಡ್ರೆ ಸರ್ವೈವ್ ಆಗ್ತಾರ? ಹುಡುಗನ ಗುಣಗಳು ಹೇಗಿದೆ, ಹುಡುಗಿಯನ್ನು ಅರ್ಥ ಮಾಡ್ಕೊಳ್ತಾಳ, ನಮ್ಮ ಹುಡುಗಿ ಅವನ ಜೊತೆ ಅಡ್ಜಸ್ಟ್ ಆಗ್ತಾಳ, ಇಷ್ಟನ್ನೆಲ್ಲ ಕೇಳಿ ತಿಳ್ಕೊಂಡ್ರೆ ಮಾಡಿದರೆ ಉದ್ದೇಶ ಏನು ಸ್ವಲ್ಪ ಹಾಗೂ ಹೀಗೂ ಇದ್ರೂ ಕೂಡ ಅಟ್ಲೀಸ್ಟ್ ಡೈವರ್ಸ್ವರೆಗೂ ಹೋಗಲ್ಲ. ಮನೆಗೆ ಗಲಾಟೆ ಅದೆಲ್ಲ ಇದ್ದೇ ಇರುತ್ತೆ, ಯಾಕಂದ್ರೆ ಉದ್ದೇಶ ಚೇಂಜ್ ಆಗಿದೆ. ನಾವೇನ್ ಮಾಡಕ್ಕೆ, ಧರ್ಮದ ಉದ್ದೇಶ ಯಾರಿಗೂ ಇಲ್ಲ, ಸಮಾಜ, ನೆಮ್ಮದಿ, ಮಕ್ಕಳು ಅಂತ ಬೋದು ಯಾರಿಗೂ ಇಲ್ಲ ಈಗ. ಹಾಗಾಗಿ ಅದನ್ನೇನು ಮಾಡೋಕ್ಕಾಗೋದಿಲ್ಲ, ಉದ್ದೇಶ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಕೂಡ ಸಣ್ಣದಾಗಿಂದ ಎಜುಕೇಷನಲ್ಲೇ ಟೀಚರ್ಸ್ ಎಲ್ಲ ಕೂಡ ಹೇಳ್ಕೊಡ್ತಾ ಬರಬೇಕು. ಅದನ್ನು ನಮ್ಮ ಟೀಚರ್ಸ್ ದುಡ್ಡು ಮಾಡೋದು ಹೇಳ್ಕೊಡ್ತಾರೆ ಆಗಲಿ, ದುಡ್ಡನ್ನು ಬರುವಂಥ ಸಮಸ್ಯೆಗಳನ್ನು ಹೇಗೆ ಫೇಸ್ ಮಾಡಬೇಕು ಯಾವ ಟೀಚರು ಹೇಳ್ಕೊಡೋದಿಲ್ಲ. ಅದು ಪ್ರಾರಬ್ಧ ಆಗಿದೆ ನಮ್ಮದು. ಹಾಗಾಗಿ ಇಲ್ಲಿ ಜಾಸ್ತಿ ಮಾಡಲಿಕ್ಕೆ ಏನೂ ಇಲ್ಲ. ಆದರೆ ಇದು ಇಂಟ್ರಡಕ್ಷನ್ ಕ್ಲಾಸ್ ಮಾತ್ರ. ಮುಂದಿನ ಪಾಠಗಳಲ್ಲಿ ಒಂದೊಂದ ನೋಡೋಣ. ಇವತ್ತು ನಾವೇನೇನು ಹೇಳಿದ್ದೇವೆ, ಸಮಸ್ಯೆಗಳು ಯಾಕೆ ಬರ್ತಾ ಇದೆ, ಅದನ್ನು ಕೌಂಟರ್ ಪಾರ್ಟ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಜ್ಯೋತಿಷ್ಯನ ಕರ್ತವ್ಯ ಏನು, ಇದು ಒಂದೊಂದಾಗಿ ನಾವು ಮಾಡ್ಕೊಳ್ತಾ ಹೋಗೋಣ. ಸೊ ಇದು ಇವತ್ತಿನ ಪಾಠ. ಮತ್ತೆ ಮುಂದಿನ ಪಾಠದಲ್ಲಿ ಮತ್ತಷ್ಟು ವಿಚಾರ ನೋಡೋಣ. ಇವತ್ತಿನ ಪಾಠದಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಒಂದು 10-15 ನಿಮಿಷದ ಕಾಲ ನೀವು ಕೇಳಬಹುದು.